ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಲೋಹಗಳು ಅಲೋಹಗಳು ಪಾಠ ಅಂದರೆ ನಮ್ಮ SSLC ತರಗತಿನಲ್ಲಿ 3ನೇ ಪಾಠ. ಇದು 6ರಿಂದ 7 ಅಂಕಗಳಿಗೆ ಎಕ್ಸಾಮಲ್ಲಿ ಬರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಈಸಿ ಕೂಡ ಇದೆ. ಸೊ ಲೋಹಗಳು ಅಲೋಹಗಳಲ್ಲಿ ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಲೋಹಗಳ ಭೌತ ಗುಣಗಳನ್ನು ತಿಳ್ಕೊಳ್ತೀವಿ, ಲೋಹಗಳ ರಾಸಾಯನಿಕ ಗುಣಗಳನ್ನು ತಿಳ್ಕೊಳ್ತೀವಿ, ಕ್ರಿಯಾಶೀಲತೆಯ ಸರಣಿ, ಲೋಹೋದ್ಧರಣ ಮಾಡುವುದು ಹೇಗೆ, ಸಂಕ್ಷಾರಣ ಕ್ರಿಯೆ. ಸೊ ಈ ಅಂಶಗಳನ್ನು ನಾವು ಪ್ರಮುಖವಾಗಿ ತಿಳ್ಕೊಳ್ತೀವಿ. ಮೊದಲಿಗೆ ನಾವು ಲೋಹಗಳ ಭೌತ ಲಕ್ಷಣಗಳು ಹಾಗೂ ಅಲೋಹಗಳ ಭೌತ ಲಕ್ಷಣಗಳು ಯಾವುವು ಅಂತ ತಿಳ್ಕೊಳ್ಳೋಣ. ನೀವು ಕೂಡ ಎಕ್ಸಸೈಸ್ ತಗೊಂಡು ಈ ಪಾಠದಲ್ಲಿ ಬಿಗಿನಿಂಗಲ್ಲಿ ಮೊದಲು ನೀವು ಎಕ್ಸಸೈಸ್ ತಗೊಂಡು 2 ಪೇಜನ್ನು ರೆಡಿ ಮಾಡ್ಕೊಂಡಿದ್ರೆ ಇದು ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡೋಣ, ಮೊದಲನೇದಾಗಿ ಭೌತ ಗುಣಗಳನ್ನು ನೋಡೋಣ. ಯಾವುದು? ಲೋಹಗಳು ಮತ್ತು ಅಲೋಹಗಳು. ಅದಕ್ಕೆ ಮುಂಚೆ ಲೋಹಗಳು ಅಂದರೆ ಯಾವುದು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲು ದೊರೆಯುವ ಕಬ್ಬಿಣ, ಚಿನ್ನ, ತಾಮ್ರ ಇವುಗಳೆಲ್ಲ ಲೋಹಗಳು. ಹಾಗಾದ್ರೆ ಅಲೋಹಗಳು ಯಾವುದು ಅಂತ ಹೇಳಿದ್ರೆ, ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್ ಇವುಗಳೆಲ್ಲ ಅಲೋಹಗಳ ಗುಣಗಳಿಗೆ ಬರುತ್ತೆ, ಅಲೋಹಗಳಿಗೆ ಉದಾಹರಣೆಯಾಗಿ ಬರುತ್ತೆ. ಸೊ ಈಗ ಇಲ್ಲಿ ಲೋಹಗಳ ಗುಣಲಕ್ಷಣಗಳು ಯಾವುದು? ಭೌತ ಗುಣಲಕ್ಷಣ. ಭೌತ ಗುಣಲಕ್ಷಣ ಅಂತ ಹೇಳಿದ್ರೆ ನೋಡಿದ ತಕ್ಷಣ ನಾವು ಹೇಳ್ಬೋದು, ಇದು ಹೊಳಿತಾ ಇದೆಯಾ, ಹೊಳಿತಾ ಇಲ್ವಾ, ಅಥವಾ ಇದಕ್ಕೆ ಏನಾದರೂ ನೀರು ಹಾಕಿದ್ರೆ ಏನಾದರೂ ವರ್ತನೆ ಮಾಡ್ತಾ ಇದೆಯಾ ಅಂದ್ರೆ ನೋಡಿದ ತಕ್ಷಣ ನಾವು ಹೇಳ್ಬಹುದು. ಮತ್ತೆ ಆ ವಸ್ತುವನ್ನ ಒರಿಜಿನಲ್ ಹೇಗಿತ್ತೋ ಹಾಗೆ ಪಡ್ಕೊಳ್ಬಹುದು, ಅದು ಭೌತ ಲಕ್ಷಣ. ಸೊ ಇಲ್ಲಿ ಮೊದಲನೇದಾಗಿ ಲೋಹಗಳು ಇದರಲ್ಲಿ ಮೊದಲನೇ ಒಂದು ಭೌತ ಲಕ್ಷಣ ಯಾವುದು ಅಂದ್ರೆ ಹೊಳಪು. ಅಂದರೆ ಘನಸ್ಥಿತಿಯಲ್ಲಿ ಅದು ಹೊಳಪಾದ ಮೇಲ್ಮೈಯನ್ನ ಹೊಂದಿರುತ್ತೆ. ಯಾವುದು? ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತೆ. ಸೊ ಇದು ಹೊಳಪಾದ ಮೇಲ್ಮೈಯನ್ನು ಲೋಹಗಳು ಹೊಂದಿದ್ರೆ, ಅಲೋಹಗಳು ಹೇಗೆ ಇರುತ್ತೆ? ಹೊಳಪಾದ ಮೇಲ್ಮೈಯನ್ನು ಹೊಂದಿರುವುದಿಲ್ಲ. ಸೊ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇದೆ, ಹೊರತುಪಡಿಸಿ ಅಂತ ಹೇಳಿ. ಎಲ್ಲಾ ಅಲೋಹಗಳು ಹೊಳೆಯುವುದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ಕೆಲವು ಅಲೋಹಗಳು ಹೊಳಿಬಹುದು, ಅಥವಾ ಎಲ್ಲಾ ಲೋಹಗಳು ಹೊಳೆಯುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಯಾವುದೋ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್, ಹೊರತುಪಡಿಸಿ ಅಂತ ಕೂಡ ಇದೆ. ಅದನ್ನು ಸಪರೇಟ್ ಚಾರ್ಟ್ ನಾನು ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ 3 ಥರದ ಚಾರ್ಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಇಲ್ಲಿ ಹೊರತುಪಡಿಸಿ ಯಾವುದು ತುಂಬಾ ಇಂಪಾರ್ಟೆಂಟ್. ಇದು ಹೊರತುಪಡಿಸಿ ಹೇಗೆ ನೀವು ಭೌತ ಲಕ್ಷಣಗಳನ್ನ ತಿಳ್ಕೊಳ್ತೀರಾ, ಅದೇ ತರ ಇಲ್ಲಿ ಹೊರತುಪಡಿಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಹೊಳಪು. ಅಂದ್ರೆ ಲೋಹಗಳಿಗೆ ಹೊಳೆಯುವ ಗುಣ ಇದೆ, ನಂತರ ಅಲೋಹಗಳು ಹೊಳೆಯುವ ಗುಣ ಇಲ್ಲ. ನಂತರ ಬಂದ್ರೆ ಶಾಬ್ದನ ಅಂದ್ರೆ ಗೊತ್ತಿದೆ ನಿಮ್ಗೆ, ಶಬ್ದ ಮಾಡುವಂಥದ್ದು. ಇಂಗ್ಲಿಷಲ್ಲಿ ಸೊನರಸ್ ಅಂತ ಹೇಳ್ತಾರೆ, ಶಬ್ದ ಮಾಡುವಂಥದ್ದು. ಶಾಬ್ದನ ಎಂದರೇನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಅಂದ್ರೆ ಗಟ್ಟಿಯಾದ ಮೇಲ್ಮೈಗೆ ನಾವು ಆ ಲೋಹಗಳನ್ನು ಬಾರಿಸಿದಾಗ ಅದು ಶಬ್ದವನ್ನು ಉಂಟು ಮಾಡುತ್ತೆ. ಅಂತಹ ಲೋಹಗಳ ಗುಣಗಳಿಗೆ ಶಾಬ್ದನ ಎಂದು ಕರೆಯುತ್ತಾರೆ. ಶಾಬ್ದನ ಎಂದರೇನು ಅಂತ ಹೇಳಿದ್ರೆ, ಸೊ ಶಾಬ್ದನ ಗುಣವನ್ನ ಹೊಂದಿರುತ್ತೆ ಲೋಹಗಳು. ಇಲ್ಲಿ ಅಲೋಹಗಳಿಗೆ ಬಂದ್ರೆ ಶಾಬ್ದನ ಗುಣ ಹೊಂದಿರೋದಿಲ್ಲ. ನಂತರ ಬಂದ್ರೆ ಕಠಿಣವಾಗಿರುತ್ತದೆ. ಸೊ ಎಲ್ಲ ಲೋಹಗಳು ಘನಸ್ಥಿತಿಯಲ್ಲಿ ಕಠಿಣವಾಗಿರುತ್ತೆ. ಕಬ್ಬಿಣ ಉದಾಹರಣೆಗೆ ಕಠಿಣವಾಗಿರುತ್ತದೆ, ನೋಡಿರಬಹುದು. ಸೊ ಇಲ್ಲಿ ಮೃದುವಾಗಿರುತ್ತದೆ, ಕಠಿಣವಾಗಿರುವುದಿಲ್ಲ ಅಂತ ಹೇಳ್ಬೋದು. ಕುಟ್ಯತೆ ಮತ್ತು ತನ್ಯತೆ. ಏನಿದು ಕುಟ್ಯತೆ ಎಂದರೇನು, ತನ್ಯತೆ ಎಂದರೇನು, ಹೆಚ್ಚು ಕುಟ್ಯತೆ ಹೊಂದಿರುವ ಲೋಹ ಯಾವುದು? ಈ ರೀತಿಯ ಪ್ರಶ್ನೆಗಳನ್ನ ಅವರು ಕೇಳಬಹುದು. ಸೊ ಕುಟ್ಯತೆ ಅಂತ ಹೇಳಿದ್ರೆ ಲೋಹಗಳನ್ನ ಕುಟ್ಟಿ ಹಾಳೆಗಳನ್ನಾಗಿ ಮಾಡಬಹುದಂತೆ. ಅಂತಹ ಲೋಹಗಳನ್ನ ನೀವು ನೋಡಿರ್ಬೇಕು. ಈಗ ದೇವರ ಮುಂದೆ ಒಂದು ಕಾಪರ್ದು ಶೀಟ್ ತರ ಹಾಕಿ ಅದ್ರ ಮೇಲೆಲ್ಲ ಬರೆದಿರ್ತಾರೆ, ನೋಡಿರ್ಬಹುದು. ಸೊ ಲೋಹಗಳನ್ನ ಕುಟ್ಟಿ ಯಾವ ತರ ಮಾಡಬಹುದು? ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಅದಕ್ಕೋಸ್ಕರನೇ ಮನೆ ರೂಫ್ ಮೇಲೆಲ್ಲ ಕಬ್ಬಿಣದಿಂದ ಮಾಡಿದಂತಹ ಶೀಟ್ಸ್ ಆಗಿರ್ಬೋದು, ಅದೆಲ್ಲ ನೋಡಿರ್ಬೋದು. ಕಬ್ಬಿಣದ ಶೀಟ್ ಹಿಂದೆ ಬರ್ತಾ ಇತ್ತು. ಸೊ ಅಂತಹ ಲೋಹದ ಗುಣಕ್ಕೆ ಏನ್ ಹೇಳ್ತಾರೆ? ಕುಟ್ಯತೆ. ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಲೋಹದ ಗುಣಕ್ಕೆ ಕುಟ್ಯತೆ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಕುಟ್ಯತೆಯ ಗುಣ ಇದೆ. ಅದೇ ಅಲೋಹಗಳು ಉದಾಹರಣೆಗೆ ನಾವು ಸಲ್ಫರ್ ಅಥವಾ ಇನ್ನಿತರ ಕಾರ್ಬನ್ನೇ ತಗೊಳ್ಳೋಣ. ಕಾರ್ಬನ್ ಅಂತ ಹೇಳಿದಾಗ ಇದ್ದಿಲನ್ನ ನಾವು ಕುಟ್ಟಿ ತೆಳುವಾಗಿ ಮಾಡೋದಕ್ಕೆ ಆಗೋದಿಲ್ಲ ಹಾಳೆಗಳನ್ನಾಗಿ. ಯಾಕೆ? ಪುಡಿ ಆಗುತ್ತೆ. ಯಾಕೆ? ಇದು ಕಠಿಣವಾಗಿರೋಲ್ಲ, ಮೃದುವಾಗಿರುತ್ತೆ. ಸೊ ಕುಟ್ಯತೆಯ ಗುಣ ಇಲ್ಲಿ ಇರೋದಿಲ್ಲ. ಇನ್ನು ತನ್ಯತೆ ಅಂತ ಹೇಳಿದ್ರೆ, ಹೇಗೆ ಕುಟ್ಯತೆ ಗುಣ ಇದೆ, ತನ್ಯತೆ ಗುಣನೂ ಇದೆಯಂತೆ. ಅಂದ್ರೆ ತಟ್ಟಿ ತೆಳುವಾದ ತಂತಿಯನ್ನ ಮಾಡಬಹುದು ಲೋಹಗಳನ್ನ. ಅಂದ್ರೆ ಈಗ ಚಿನ್ನ ಬೆಳ್ಳಿ ಮಾಡುವಂತಹ ಆಭರಣಗಳನ್ನ ಹಾಕೊಳ್ತೀವಿ, ತೆಳುವಾದ ತಂತಿಯನ್ನ ಮಾಡಿ ಈ ರೀತಿ ಸುತ್ತಿರ್ತಾರೆ, ನೋಡಿರ್ಬೋದು. 1 ಗ್ರಾಮ್ ಚಿನ್ನವನ್ನ ತೆಳುವಾದ ತಂತಿಯನ್ನಾಗಿ, ಎಷ್ಟು ತೆಳುವಾದ ತಂತಿಯನ್ನಾಗಿ ಮಾಡಬಹುದು ಅಂದ್ರೆ 2 ಕಿಲೋಮೀಟರ್ ಅಷ್ಟು ವೈರನ್ನ ನಾವು ಎಳಿಬಹುದಂತೆ. ಅಷ್ಟು ತೆಳುವಾದ ತಂತಿಯನ್ನ ನಾವಿಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಇಂತಹ ಲೋಹದ ಗುಣಕ್ಕೆ ಏನ್ ಹೇಳ್ತಾರೆ? ತನ್ಯತೆ ಅಂತ ಹೇಳ್ತಾರೆ.
ಕುಟ್ಯತೆ ಎಂದರೇನು, ತನ್ಯತೆ ಎಂದರೇನು? ಲೋಹಗಳನ್ನ ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡುವಂತಹ ಈ ಗುಣಕ್ಕೆ ಕುಟ್ಯತೆ ಎನ್ನುವರು. ಅದೇ ರೀತಿ ತನ್ಯತೆ ಅಂದ್ರೆ ಲೋಹಗಳನ್ನ ತಂತಿಗಳನ್ನಾಗಿ ಮಾಡೋದು, ತಟ್ಟಿ ಎಳೆದು ತಂತಿಗಳನ್ನಾಗಿ ಮಾಡುವಂಥದ್ದು. ಇಂತಹ ಲೋಹದ ಗುಣಕ್ಕೆ ತನ್ಯತೆ ಎನ್ನುವರು. ಸೊ ಇಲ್ಲಿ ಲೋಹಗಳಲ್ಲಿ ಕುಟ್ಯತೆ ಗುಣ ಇದೆ, ತನ್ಯತೆ ಗುಣವನ್ನು ಹೊಂದಿದೆ. ನಾನು ಇಲ್ಲಿ ಸೆಂಟೆನ್ಸ್ ಫುಲ್ಲು ಬರ್ತಿಲ್ಲ, ನೀವು ಸೆಂಟೆನ್ಸ್ ಫುಲ್ಲು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಉತ್ತಮ ಉಷ್ಣವಾಹಕಗಳು. ಉತ್ತಮ ಉಷ್ಣವಾಹಕಕ್ಕೆ ಒಂದು ಉದಾಹರಣೆಯನ್ನು ಕೂಡ ನೀವು ಕೊಡಬಹುದು. ಸೊ ಇಲ್ಲಿ ನೀವು ಸಾಂಬಾರ್ ಇದೆ, ಸಾಂಬಾರಲ್ಲಿ ಒಂದು ಸೌಟ್ ಇಟ್ಟಿರ್ತೀರಾ ಅಂತ ತಿಳ್ಕೊಳ್ಳಿ. ಕಾಯಿಸ್ತಾ ಇದ್ದೀರಾ ಸಾಂಬಾರ್ನ, ಕಾಯಿಸ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನೀವು ಬಂದು ಇಲ್ಲಿ ಮುಟ್ಟಿದ್ರೆ ಇಲ್ಲಿ ನಿಮಗೆ ಬಿಸಿಯ ಅನುಭವ ಆಗುತ್ತೆ. ಶಾಖ ಕೊಡ್ತಾ ಇರೋದು ಇಲ್ಲಿ, ಆದ್ರೆ ಬಿಸಿಯ ಅನುಭವ ನಿಮಗೆ ಇಲ್ಲಿ ಆಗುತ್ತೆ. ಅಂದರೆ ಲೋಹಗಳು ತನ್ನ ಮೂಲಕ ಏನನ್ನ ಉಷ್ಣವನ್ನ ಹರಿಸುತ್ತದೆ. ಲೋಹಗಳು ತಮ್ಮ ಮೂಲಕ ಉಷ್ಣವನ್ನ ಹರಿಸುತ್ತದೆ. ಅದಕ್ಕೋಸ್ಕರ ಅದನ್ನ ಉತ್ತಮವಾದ ಉಷ್ಣವಾಹಕ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ರೆ ಅಲೋಹಗಳು ಉತ್ತಮವಾದ ಉಷ್ಣವಾಹಕ ಅಲ್ಲ. ಯಾಕೆ? ತನ್ನ ಮೂಲಕ ಉಷ್ಣವನ್ನ ಹರಿಸುವುದಿಲ್ಲ. ನೆಕ್ಸ್ಟ್ ಬಂದ್ರೆ ಉತ್ತಮವಾದ ವಿದ್ಯುತ್ ವಾಹಕ, ತನ್ನ ಮೂಲಕ ವಿದ್ಯುತ್ತನ್ನು ಕೂಡ ಹರಿಸುತ್ತೆ. ಈಗ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಇಲ್ಲಿ ಬಲ್ಬ್ ಎಲ್ಲ ಕನೆಕ್ಷನ್ ನಾವು ಮಾಡಿದಾಗ ಬಲ್ಬು ಹತ್ಕೊಂಡು ಉರಿಯುತ್ತೆ. ಸೊ ಬಲ್ಬ್ ಹತ್ಕೊಂಡು ಉರಿಯೋದನ್ನ ನೀವು ನೋಡಿರಬಹುದು. ಸೊ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅಲೋಹಗಳು ವಿದ್ಯುತ್ತನ್ನು ಹರಿಸುವುದಿಲ್ಲ. ಸೊ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸೋದಿಲ್ಲ. ನೋಡೋಣ ನೆಕ್ಸ್ಟ್. ಹೆಚ್ಚು ಕುದಿಬಿಂದು ಮತ್ತು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಹೆಚ್ಚು ಕುದಿಬಿಂದು ಮತ್ತು ಹೆಚ್ಚು ಅಂದ್ರೆ ಈಗ ತಾಮ್ರವನ್ನ ನಾವು ತೆಗೆದುಕೊಂಡು ಕಾಯಿಸಿದ್ರೆ ಅಷ್ಟು ಬೇಗ, ಅಥವಾ ಕಬ್ಬಿಣವನ್ನು ತೆಗೆದುಕೊಂಡು ಕಾಯಿಸಿದ್ರೆ ಬೇಗ ಕರಗೋದಿಲ್ಲ, ಹೆಚ್ಚು ಶಾಖವನ್ನು ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ಹೆಚ್ಚು ಕರಗುವ ಬಿಂದು, ಕರಗೋದಕ್ಕೆ ಹೆಚ್ಚು ಶಾಖ ಕೊಡಬೇಕು, ಕುದಿಯೋದಕ್ಕೂ ಕೂಡ ಹೆಚ್ಚು ಶಾಖ ಕೊಡಬೇಕು. ಕಡಿಮೆ ಶಾಖ ತಗೊಂಡ್ರೆ ಕಡಿಮೆ ಕರಗುವ ಬಿಂದು, ಕಡಿಮೆ ಕುದಿಬಿಂದು ಅಂತಾರೆ. ಹೆಚ್ಚು ಶಾಖ ತೆಗೆದುಕೊಂಡ್ರೆ ಹೆಚ್ಚು ಕುದಿಬಿಂದು, ಹೆಚ್ಚು ಕರಗುವ ಬಿಂದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ಹೆಚ್ಚು ಕರಗುವ ಬಿಂದು, ಹೆಚ್ಚು ಕುದಿಬಿಂದುವನ್ನ ಹೊಂದಿದೆ. ಇಷ್ಟು ಲೋಹಗಳ ಗುಣಗಳು. ಇದರ ಆಪೋಸಿಟ್ ಆಗಿ ಅಲೋಹಗಳ ಗುಣಗಳು ಇಲ್ಲಿ ನೀವು ಬರಿಬೇಕಾಗುತ್ತೆ. ಒಂದು ಹಾಳೆನಲ್ಲಿ ಭಾಗ ಮಾಡ್ಕೊಂಡು, 2 ಭಾಗ ಮಾಡ್ಕೊಂಡು ಇಲ್ಲಿ ಲೋಹಗಳ ಭೌತ ಗುಣ, ಅಲೋಹಗಳ ಭೌತ ಗುಣ ಒಟ್ಟಿಗೆ ಬರ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಾದ್ರೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ನಿಮಗೆ ಈಗ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಎಲ್ಲ ಲೋಹಗಳು ಹೊಳಪಾದ ಮೇಲ್ಮೈಯನ್ನ ಹೊಂದಿದೆ. ಶುದ್ಧ ಸ್ಥಿತಿಯಲ್ಲಿ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನ ಹೊಂದಿದೆ. ಆ ಲೋಹಗಳ ಮೇಲ್ಮೈಗೆ ಬಡಿದಾಗ ಶಬ್ದವನ್ನು ಉಂಟು ಮಾಡುತ್ತದೆ. ಅಂದರೆ ಶಾಬ್ದವನ ಗುಣವನ್ನು ಹೊಂದಿರುತ್ತದೆ. ಕಠಿಣವಾಗಿರುತ್ತದೆ, ಇಲ್ಲಿ ಮೃದುವಾಗಿರುತ್ತದೆ. ಘನಸ್ಥಿತಿಯಲ್ಲಿ ಇರುತ್ತದೆ, ಘನಸ್ಥಿತಿ ಅಥವಾ ದ್ರವ ಸ್ಥಿತಿಯಲ್ಲಿ ಇರಬಹುದು. ತನ್ಯತೆಯನ್ನು ಹೊಂದಿದೆ, ತನ್ಯತೆ ಗುಣವನ್ನು ಹೊಂದಿಲ್ಲ. ಉತ್ತಮ ವಿದ್ಯುತ್ ವಾಹಕ, ಉತ್ತಮ ವಿದ್ಯುತ್ ವಾಹಕವಲ್ಲ. ಉತ್ತಮ ಉಷ್ಣವಾಹಕ, ಉತ್ತಮ ಉಷ್ಣವಾಹಕವಲ್ಲ. ಹೆಚ್ಚು ಕುದಿಬಿಂದು, ಕರಗುವ ಬಿಂದು ಹೊಂದಿದೆ. ಕಡಿಮೆ ಕುದಿಬಿಂದು, ಕಡಿಮೆ ಕರಗುವ ಬಿಂದು ಹೊಂದಿದೆ. ಸೊ ಇದಿಷ್ಟು ಲೋಹಗಳು ಅಲೋಹಗಳು ಭೌತ ಲಕ್ಷಣಗಳು. ಇನ್ನ ಹೊರತುಪಡಿಸಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಹೊರತುಪಡಿಸಿ ಏನಿದು? ಹೊರತುಪಡಿಸಿ ನೋಡಿ, ನಮ್ಮ ಹತ್ರ ಒಂದು 10 ಲೋಹಗಳಿದೆ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೋ ಒಂದು ಲೋಹ ಎಲ್ಲಾ ಲಕ್ಷಣವನ್ನು ಹೊಂದಿದೆ, ಈ ಎಲ್ಲಾ ಲಕ್ಷಣವನ್ನು. ಆದ್ರೆ ಯಾವುದೋ ಒಂದು ಲಕ್ಷಣವನ್ನ ಹೊರತುಪಡಿಸಿ ಅಂತ ಹೇಳಿದಾಗ ಅದನ್ನ ಅಲೋಹ ಅಂತ ಹೇಳಕ್ಕಾಗಲ್ಲ. ಯಾಕೆ? 9 ಗುಣಲಕ್ಷಣಗಳು ಲೋಹದ್ದೇ ಆಗಿರೋದ್ರಿಂದ ನಾವು ಅದನ್ನ ಅಲೋಹ ಅಂತ ಹೇಳಕ್ಕಾಗೋದಿಲ್ಲ. ಆ ತರದಂತಹ ಲೋಹಗಳು ಯಾವುದು ಅಥವಾ ಅಲೋಹಗಳು ಯಾವುದು ನೋಡೋಣ. ಮೃದುವಾದ ಲೋಹ ನೋಡಿ, ಇಲ್ಲಿ ಹೇಳಿದೆ ನಾನು, ಗಟ್ಟಿಯಾಗಿರುತ್ತೆ, ಘನರೂಪದಲ್ಲಿರುತ್ತೆ, ಕಠಿಣವಾಗಿರುತ್ತೆ ಅಂತ ಇಲ್ಲಿ ಆಗ್ಲೇ ಹೇಳಿದ್ವಿ ಲೋಹಗಳು. ಅದರಲ್ಲಿ ಕೆಲವೊಂದು ಲೋಹಗಳು ಮೃದುವಾಗಿರುತ್ತಂತೆ. ಯಾವುದು ಹಾಗಾದ್ರೆ ಮೃದುವಾದ ಲೋಹ? ಇದು ಹೊರತುಪಡಿಸಿ, ಎಕ್ಸೆಪ್ಷನಲ್ ಕೇಸ್ ಅಂತಾರೆ. ಸೊ ಮೃದು ಲೋಹಕ್ಕೆ ಉದಾಹರಣೆ ಕೊಡಿ, ಅಥವಾ ಅದನ್ನ ಕ್ಷಾರೀಯ ಲೋಹಗಳು ಅಂತ ಕೂಡ ಕರೀತಾರೆ. ಕ್ಷಾರೀಯ ಲೋಹಗಳು ಸೋಡಿಯಂ, ಇದನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು, ಒಂದ್ ಕಡೆ ಬರ್ಕೊಳ್ಬೇಕು ಇದನ್ನ. ಸೊ ನಾನಿಲ್ಲಿ ಇದೆಲ್ಲ ಲೋಹಗಳ ಹೊರತುಪಡಿಸಿ ಗುಣಲಕ್ಷಣಗಳು, ಇದೆಲ್ಲ ಅಲೋಹದ ಹೊರತುಪಡಿಸಿ ಗುಣಲಕ್ಷಣಗಳು. ಹಾಗಾದ್ರೆ ಮೃದು ಲೋಹಕ್ಕೆ ಲೋಹಗಳು ಆಕ್ಚುಲಿ ಏನಾಗಿರುತ್ತೆ? ಗಟ್ಟಿಯಾಗಿರುತ್ತೆ. ಆದ್ರೆ ಮೃದು ಲೋಹಕ್ಕೆ ಉದಾಹರಣೆ ಕೊಡಿ ಅಂತಿದ್ದಾರೆ. ಮೃದು ಲೋಹಕ್ಕೆ ಉದಾಹರಣೆ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ. ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂ. ಸೊ ನೀವು ನೋಡಬಹುದು, ಇಲ್ಲಿ ಬರ್ಕೊಳ್ಳಿ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಅಂತ. ಸೋಡಿಯಂ, ಕೆ ಅಂದ್ರೆ ಪೊಟ್ಯಾಷಿಯಂ, Li ಅಂದ್ರೆ ಲಿಥಿಯಂ. ಓಕೆ, ಮೃದು ಲೋಹ. ಎಲ್ಲಾ ಲೋಹಗಳು ಏನಾಗಿರುತ್ತೆ? ಘನಸ್ಥಿತಿಯಲ್ಲಿ ಗಟ್ಟಿಯಾಗಿರುತ್ತೆ. ಆದ್ರೆ ಕೆಲವೊಂದು ಲೋಹ ಮಾತ್ರ ಮೃದುವಾಗಿರುತ್ತೆ. ಅಂದ್ರೆ ಉದಾಹರಣೆಗೆ ನಾವೀಗ ಸೋಡಿಯಂನ ತಗೊಂಡ್ರೆ Na, ಅದರ ಸೂತ್ರ ಏನು? Na. ಸೋಡಿಯಂನ ತಗೊಂಡ್ರೆ
ಅದೊಂದು ಚಾಕುವಿನಿಂದನೇ ಕಟ್ ಮಾಡ್ಬೋದಂತೆ, ತುಂಬಾ ಮೃದುವಾಗಿರುತ್ತೆ, ಚಾಕುವಿನಿಂದನೇ ಕಟ್ ಮಾಡ್ಬೋದು. ಮತ್ತೆ ಇನ್ನೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಅದ್ದಿಟ್ಟಿರುತ್ತಾರೆ ಏಕೆ ಅಂತ. ಈ ಸೋಡಿಯಂ ಪೊಟ್ಯಾಷಿಯಂ ಅಂತ ಹೇಳೋದು ತುಂಬಾ ಕ್ರಿಯಾಶೀಲವಾದಂತಹ ಧಾತುಗಳು. ಈ ಧಾತುಗಳು ಈ ಗಾಳಿಯಲ್ಲಿರುವಂತಹ ಮಾಯಿಶ್ಚರ್ ಏನು ತೇವಾಂಶದೊಂದಿಗೆ ವರ್ತಿಸಿ, ಗಾಳಿಯಲ್ಲಿರುವ ತೇವಾಂಶದೊಂದಿಗೆ ವರ್ತಿಸಿ ಅದು ಆಕ್ಸೈಡ್ಸು ಹೈಡ್ರಾಕ್ಸೈಡ್ ಆಗಬಹುದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅದನ್ನ ಸೀಮೆ ಎಣ್ಣೆ ಒಳಗಡೆ ಅದ್ದಿರ್ತಾರೆ. ಓಕೆ, ಯಾವುದು? ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದ್ದು ಗಾಳಿಯಲ್ಲಿರುವ ತೇವಾಂಶದೊಂದಿಗೆ ವರ್ತಿಸುತ್ತದೆ. ಆದ್ದರಿಂದ ಅದನ್ನು ತಡೆಗಟ್ಟಲು ಇಲ್ಲಿ ಸೀಮೆ ಎಣ್ಣೆಯಲ್ಲಿ ಅದ್ದಿರುತ್ತಾರೆ. ಅದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಸೀಮೆ ಎಣ್ಣೆ ಒಳಗಡೆ ಏನಕ್ಕೆ ಇಟ್ಟಿರ್ತಾರೆ ಅಂತ. ನೆಕ್ಸ್ಟ್ ಬಂದ್ರೆ, ಹೆಚ್ಚು ಕುಟ್ಯತೆ ತನ್ಯತೆ ಹೊಂದಿರುವ ಲೋಹ ಯಾವುದು? ತುಂಬಾ ಹೆಚ್ಚು ಕುಟ್ಯತೆ ತನ್ಯತೆ ಹೊಂದಿರುವ ಚಿನ್ನ ಮತ್ತು ಬೆಳ್ಳಿ. ಅದಕ್ಕೋಸ್ಕರ ಅದನ್ನ ಆಭರಣಗಳಲ್ಲಿ ಬಳಸ್ತಾರೆ. ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣದಲ್ಲಿ ಬಳಸಲು ಕಾರಣವೇನು ಅಂತ ಕೇಳಿದ್ರೆ, ಹೆಚ್ಚು ಕುಟ್ಯತೆ ಗುಣ ಹೊಂದಿದೆ, ತನ್ಯತೆ ಗುಣ ಹೊಂದಿದೆ, ಹೊಳಪಾದ ಮೇಲ್ಮೈಯನ್ನು ಹೊಂದಿದೆ, ಆದ್ದರಿಂದ ಅದನ್ನು ಆಭರಣಗಳಲ್ಲಿ ಬಳಸುತ್ತಾರೆ ಅಂತಲೂ ಹೇಳ್ಬೋದು. ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣ ಹೊಂದಿರುವ ಲೋಹ ಡ್ಯಾಶ್ ಅಂತ ಕೇಳಿದ್ರೆ ಚಿನ್ನ ಮತ್ತು ಬೆಳ್ಳಿ ಹೇಳಿ. ನೆಕ್ಸ್ಟ್ ಬಂದ್ರೆ ಉಷ್ಣದ ದುರ್ಬಲ ವಾಹಕ. ಇಲ್ಲಿ ಹೇಳಿದೆ ಎಲ್ಲಾ ಲೋಹಗಳು ಏನು ಉಷ್ಣದ ಉತ್ತಮ ವಾಹಕ, ಆದ್ರೆ ಕೆಲವೊಂದು ಲೋಹಗಳನ್ನ ಹೊರತುಪಡಿಸಿ. ಹಾಗಾದ್ರೆ ದುರ್ಬಲ ಉಷ್ಣವಾಹಕ ಯಾವುದು? ದುರ್ಬಲ ಉಷ್ಣವಾಹಕ ಸೀಸಾ ಮತ್ತು ಪಾದರಸ. ಜ್ಞಾಪಕ ಇಟ್ಕೊಳ್ಳಿ, ಉಷ್ಣದ ದುರ್ಬಲ ವಾಹಕ ಡ್ಯಾಶ್ ಅಂತ ಹಾಕೊಳ್ಬೇಕು ನೀವು. ಉಷ್ಣದ ದುರ್ಬಲ ವಾಹಕ ಡ್ಯಾಶ್ ಅಂತ ಹಾಕೊಂಡ್ರೆ ಅದು ಸೀಸಾ ಮತ್ತು ಪಾದರಸ. ಇನ್ನು ಸೀಸಾ ಮತ್ತು ಪಾದರಸವನ್ನ ಹೊರತುಪಡಿಸಿ ಇನ್ನೆಲ್ಲವೂ ಉತ್ತಮ ಉಷ್ಣವಾಹಕ. ಇದು ದುರ್ಬಲ ಉಷ್ಣವಾಹಕ. ಯಾವುದ್ರಲ್ಲಿ? ಲೋಹಗಳಲ್ಲಿ. ಅಲೋಹಗಳಲ್ಲಿ ಹೇಳ್ತಾ ಇಲ್ಲ ನಾನು, ಲೋಹಗಳಲ್ಲಿ ಉಷ್ಣದ ದುರ್ಬಲ ವಾಹಕ ಯಾವುದು ಅಂತ ಕೇಳಿದ್ರೆ ಸೀಸಾ ಮತ್ತು ಪಾದರಸ. ನೆಕ್ಸ್ಟ್ ಬಂದ್ರೆ ಉತ್ತಮ ವಿದ್ಯುತ್ ವಾಹಕ. ಹೆಚ್ಚು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸೋದ್ರಲ್ಲಿ ಪ್ರಪ್ರಥಮವಾಗಿ ಬೆಳ್ಳಿಯನ್ನ ತಗೊಳ್ತಾರೆ. ಸೊ ತುಂಬಾ ಚೆನ್ನಾಗಿ ತನ್ನ ಮೂಲಕ ವಿದ್ಯುತ್ತನ್ನ ಹರಿಸುತ್ತಂತೆ. ಆದ್ರೆ ತಾಮ್ರನ ನಾವು ಯೂಸ್ ಮಾಡ್ತಾ ಇದ್ವಿ, ಬೆಳ್ಳಿನ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಬೆಳ್ಳಿ ಬಹಳ ಕಾಸ್ಟ್ಲಿ ಆಗಿರುತ್ತೆ ಮತ್ತು ಅದನ್ನು ಕದಿಯುವಂತಹ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬೆಳ್ಳಿಯ ಬದಲು, ಬೆಳ್ಳಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಆದ್ರೂ ಕೂಡ ನಾವಿಲ್ಲಿ ಯಾವುದನ್ನ ಯೂಸ್ ಮಾಡ್ತಾ ಇದೀವಿ? ತಾಮ್ರವನ್ನ ವಿದ್ಯುತ್ ತಂತಿಗಳಲ್ಲಿ ಯೂಸ್ ಮಾಡ್ತಾ ಇದೀವಿ, ವಿದ್ಯುತ್ ತಂತಿಯಾಗಿ. ನೆಕ್ಸ್ಟ್ ಬಂದ್ರೆ ದ್ರವ ರೂಪದ ಲೋಹ ಯಾವುದು? ಇಲ್ಲೆಲ್ಲ ಹೇಳಿದೆ ನಾನು, ಘನ ರೂಪದಲ್ಲಿ ದೊರೆಯುತ್ತೆ. ಲೋಹಗಳೆಲ್ಲ ಹೇಗೆ ಸಿಗುತ್ತೆ? ಘನ ರೂಪದಲ್ಲಿ ಸಿಗುತ್ತೆ. ಹಾಗಾದ್ರೆ ದ್ರವ ರೂಪದಲ್ಲಿ ಸಿಗುವ ಒಂದೇ ಒಂದು ಲೋಹ ಯಾವುದು ಅಂತ ಹೇಳಿದ್ರೆ ಪಾದರಸ. ದ್ರವ ರೂಪದಲ್ಲಿ ಸಿಗುವ ಲೋಹ ಡ್ಯಾಶ್ ಅಂತ ಹೇಳಿದ್ರೆ ಪಾದರಸ. ನೆಕ್ಸ್ಟ್ ಬಂದ್ರೆ ಕಡಿಮೆ ಕರಗುವ ಬಿಂದು ಯಾವುದು? ಕಡಿಮೆ ಕರಗುವ ಬಿಂದು ಇರುವಂತಹ ಲೋಹ. ಇಲ್ಲಿ ಹೇಳಿದೆ ನಾನು, ಎಲ್ಲಾ ಲೋಹಗಳು ಹೆಚ್ಚು ಕುದಿಬಿಂದು, ಹೆಚ್ಚು ಕರಗುವ ಬಿಂದುಗಳನ್ನು ಹೊಂದಿರುತ್ತೆ ಅಂತ. ಆದ್ರೆ ಇಲ್ಲಿ ಕಡಿಮೆ ಕರಗುವ ಬಿಂದು, ಕಡಿಮೆ ಕುದಿಬಿಂದುವನ್ನು ಕೂಡ ಹೊಂದಿದೆ. ಯಾವುದು ಅಂತ ಹೇಳಿದ್ರೆ ಗ್ಯಾಲಿಯಂ ಮತ್ತು ಸೀಶಿಯಂ. ಒಂದು ನಿಮಿಷ. ಓಕೆ, ಕಡಿಮೆ ಕರಗುವ ಬಿಂದು ಮತ್ತು ಕಡಿಮೆ ಕುದಿಬಿಂದು ಇರುವಂತದ್ದು ಯಾವುದು ಲೋಹ ಅಂತ ಹೇಳಿದ್ರೆ, ಕಡಿಮೆ ಕರಗುವ ಬಿಂದು ಇರುವ ಲೋಹಗಳು ಯಾವುವು ಅಂತ ಹೇಳಿದ್ರೆ ಬರ್ಕೊಳ್ಳಿ, ಗ್ಯಾಲಿಯಂ ಮತ್ತು ಸೀಶಿಯಂ. ಯಾವುದು? ಗ್ಯಾಲಿಯಂ ಮತ್ತು ಸೀಶಿಯಂ. ಇಲ್ಲಿ ಬರ್ತಿದ್ದೀನಿ, ಕಾಣಿಸ್ತಾ ಇದ್ರೆ ಗ್ಯಾಲಿಯಂ ಸೀಶಿಯಂ ಅಂತ ಬರ್ಕೊಳ್ಳಿ. ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವ ಲೋಹ ಡ್ಯಾಶ್ ಗ್ಯಾಲಿಯಂ ಮತ್ತು ಸೀಶಿಯಂ. ಸೊ ಇದಿಷ್ಟು ಹೊರತುಪಡಿಸಿ ಲೋಹಗಳು ಅಂದರೆ ಎಲ್ಲ ಗುಣಲಕ್ಷಣಗಳು ಇದೆ. ಯಾವುದೋ ಒಂದು ಗುಣಲಕ್ಷಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಅಲೋಹದ ಗುಣಲಕ್ಷಣ ಬಂದು ಸೇರ್ಕೊಂಡ್ಬಿಟ್ಟಿದೆ ಯಾವುದು ಒಂದು ಅಂದಾಗ ಅದನ್ನ ಅಲೋಹ ಅಂತ ಹೇಳಕ್ಕಾಗಲ್ಲ, ಲೋಹ ಅಂತಾನೆ ಹೇಳೋದು. ಅದನ್ನ ಹೊರತುಪಡಿಸಿ ಅಂತ ಹೇಳ್ಬಹುದು. ಸೊ ಇನ್ನೊಂದ್ಸಲ ಹೇಳ್ತೀನಿ, ಹೊರತುಪಡಿಸಿ ಅಂತ ಹೇಳಿದ್ರೆ ಯಾವ್ದಾವ್ದು ಅಂತ. ಮೃದು ಲೋಹ, ಎಲ್ಲಾ ಲೋಹಗಳು ಗಟ್ಟಿ ಇರುತ್ತೆ, ಆದ್ರೆ ಕೆಲವೊಂದು ಲೋಹಗಳು ಮಾತ್ರ ಮೃದುವಾಗಿರುತ್ತೆ. ಯಾವುದು ಅಂದ್ರೆ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ. ಸೊ ಮೃದು ಲೋಹ ಸೋಡಿಯಂ ಪೊಟ್ಯಾಷಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಅದ್ದಿರುತ್ತಾರೆ ಏಕೆ ಅಂತ ಏನಾದ್ರು ಕೇಳಿದ್ರೆ, ಅದು ತೇವಾಂಶ, ಗಾಳಿಯಲ್ಲಿರುವ ತೇವಾಂಶದೊಂದಿಗೆ ವರ್ತಿಸುತ್ತೆ, ಆದ್ದರಿಂದ ಅದನ್ನ ಸೀಮೆ ಎಣ್ಣೆಯಲ್ಲಿ ಇಟ್ಟಿರುತ್ತಾರೆ. ನೆಕ್ಸ್ಟ್ ಹೆಚ್ಚು ಕ್ರಿಯಾಶೀಲ ಧಾತು ಅಂತಾನು ಹೇಳಿ. ನೆಕ್ಸ್ಟ್ ಬಂದ್ರೆ ಉತ್ತಮವಾದ ಅಂದ್ರೆ ಉಷ್ಣದ ದುರ್ಬಲ ವಾಹಕ ಯಾವುದು ಅಂತ ಹೇಳಿ. ಉಷ್ಣದ ದುರ್ಬಲ ವಾಹಕ, ಎಲ್ಲವೂ ಉಷ್ಣದ ಉತ್ತಮ ವಾಹಕ, ಆದ್ರೆ ಕೆಲವೊಂದು ಉಷ್ಣದ ದುರ್ಬಲ ವಾಹಕ ಇದೆ, ಸೀಸಾ ಮತ್ತು ಪಾದರಸ. ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಹೊಂದಿರುವ ಲೋಹ ಯಾವುದು? ಚಿನ್ನ ಮತ್ತು ಬೆಳ್ಳಿ. ನೆಕ್ಸ್ಟ್ ಬಂದ್ರೆ ಉತ್ತಮವಾದ ವಿದ್ಯುತ್ ವಾಹಕ ಯಾವುದು? ಬೆಳ್ಳಿ ಮತ್ತು ತಾಮ್ರ. ಬೆಳ್ಳಿಯನ್ನ
ಉತ್ತಮವಾದ ವಿದ್ಯುತ್ ವಾಹಕ ಆದ್ರೂ ನಾವು ಉಪಯೋಗಿಸ್ತಿಲ್ಲ, ಏಕೆ ಅಂತ ಕೇಳಬಹುದು. ಸೊ ಕಳ್ಳತನ ಆಗುವ ಸಂಭವ ಇರುತ್ತೆ, ಅಥವಾ ಅದು ಹೆಚ್ಚು ಬೆಲೆ ಹೆಚ್ಚು ಅದ್ರದ್ದು, ಅದನ್ನ ಹೇಳ್ಬೋದು. ದ್ರವ ರೂಪದ ಲೋಹ, ಎಲ್ಲ ಲೋಹಗಳು ಘನ ರೂಪದಲ್ಲಿ ಸಿಗುತ್ತೆ, ಆದ್ರೆ ಒಂದೇ ಒಂದು ಲೋಹ ದ್ರವ ರೂಪದಲ್ಲಿ ಸಿಗುತ್ತೆ. ಆ ಲೋಹ ಯಾವುದು ಅಂತ ಕೇಳಿದ್ರೆ ಪಾದರಸ. ನೆಕ್ಸ್ಟ್ ಬಂದ್ರೆ ಕಡಿಮೆ ಕರಗುವ ಬಿಂದು ಹೊಂದಿರುವಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಗ್ಯಾಲಿಯಂ ಮತ್ತು ಸೀಶಿಯಂ. ಎಲ್ಲವೂ ಹೆಚ್ಚು ಕರಗುವ ಬಿಂದು, ಹೆಚ್ಚು ಕುದಿ ಬಿಂದು ಹೊಂದಿದೆ, ಆದ್ರೆ ಒಂದೆರಡು ಧಾತುಗಳು ಮಾತ್ರ ಕಡಿಮೆ ಕರಗುವ ಬಿಂದು, ಗ್ಯಾಲಿಯಂ ಸೀಶಿಯಂ. ಸೊ ಇದನ್ನ ನೀವು ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ, ಡ್ಯಾಶಸ್ ರೂಪದಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಬಂದ್ರೆ ಅದೇ ತರ ಹೊರತುಪಡಿಸಿನೂ ಕೂಡ ಇಲ್ಲೂ ಕೂಡ ನಾನು ಏನು ಬರ್ದಿಲ್ಲ, ಬ್ಲಾಂಕ್ ಬಿಟ್ಟಿದ್ದೀನಿ, ನೀವು ಬರ್ಕೊಳ್ಬೇಕು. ಏನು ಹೊಳಪು ಅಂತ ನೀವು ಬರ್ಕೊಳ್ಬೇಡಿ. ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತದೆ, ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತದೆ, ಹಾಗೆ ಬರ್ಕೊಳ್ಳಿ. ಶಾಬ್ದನ ಗುಣವನ್ನು ಹೊಂದಿದೆ, ಶಾಬ್ದನ ಗುಣವನ್ನು ಹೊಂದಿಲ್ಲ. ಸೊ ಈ ರೀತಿಯಾಗಿ ನೀವು ಬರ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅಲೋಹಗಳಿಗೆ ಬಂದ್ರೆ ಹೊರತುಪಡಿಸಿನಲ್ಲಿ, ಸೊ ಅಲೋಹಗಳೇ ಒಂದ್ ಕಡೆ ಬರ್ಕೊಳ್ಳಿ, ಅಲೋಹಗಳೇ ಒಂದ್ ಕಡೆ ಬರ್ಕೊಳ್ಳಿ. ಸೊ ಅದನ್ನು ನಿಮಗೆ ಈಸಿ ಆಗುತ್ತೆ. ಸೊ ಹೊಳೆಯುವ ಅಲೋಹ, ನಾನು ಹೇಳಿದೆ ಎಲ್ಲ ಅಲೋಹಗಳು ಹೊಳೆಯುವುದಿಲ್ಲ, ಅಲೋಹಗಳು ಹೊಳೆಯುವುದಿಲ್ಲ. ಆದ್ರೆ ಹೊಳೆಯುವಂತಹ ಒಂದೇ ಒಂದು ಅಲೋಹ ಯಾವುದು ಅಂತ ಹೇಳಿದ್ರೆ ಅಯೋಡಿನ್. ಹೊಳೆಯುವ ಅಲೋಹ ಯಾವುದು? ಅಯೋಡಿನ್. ನೆಕ್ಸ್ಟ್ ಬಂದ್ರೆ ಬಹುರೂಪಗಳಲ್ಲಿ ದೊರೆಯುವ ಅಲೋಹ ಯಾವುದು? ವಿವಿಧ ರೂಪಗಳಲ್ಲಿ ದೊರೆಯುತ್ತಂತೆ ಯಾವುದು ಅಂತ ಹೇಳಿದ್ರೆ ಕಾರ್ಬನ್. ಇಲ್ಲೂ ಕೂಡ ಕಾರ್ಬನ್ನ ಬಹುರೂಪಗಳನ್ನು ತಿಳಿಸಿ, ಹೆಸರಿಸಿ ಅಂತ ಹಾಕಿದ್ದೀನಿ ನಾನು. ಏನು ಕಾರ್ಬನ್ನ ಬಹುರೂಪಗಳು ಯಾವ್ಯಾವುದು ಅಂತ ಹೇಳಿದ್ರೆ ಗ್ರಾಫೈಟ್ ಅಂದ್ರೆ ಪೆನ್ಸಿಲ್ ಲೆಡ್ ಅಲ್ಲಿ ಇರುತ್ತೆ ನೋಡಿ, ಅದು ವಜ್ರ. ನೆಕ್ಸ್ಟ್ ಬಂದ್ರೆ ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ, ಇವುಗಳೆಲ್ಲ ಇಂಗಾಲದ ಬಹುರೂಪಗಳು. ಇಂಗಾಲ ಅಂದ್ರೂ ಒಂದೇ, ಕಾರ್ಬನ್ ಅಂದ್ರೂ ಒಂದೇ. ಕಾರ್ಬನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ, ಇಂಗಾಲ ಅಂದ್ರೆ ಕನ್ನಡದಲ್ಲಿ. ಇಂಗಾಲದ ಬಹುರೂಪಗಳು. ಹಾಗಾದ್ರೆ ಇಂಗಾಲ ಅನ್ನೋದು ಅಲೋಹಗಳಲ್ಲಿ ಬಹುರೂಪಗಳನ್ನು ಹೊಂದಿರುವಂತಹ ಧಾತು ಯಾವುದು? ಇಂಗಾಲ ಅಥವಾ ಕಾರ್ಬನ್. ನೆಕ್ಸ್ಟ್ ಬಂದ್ರೆ ಎಲ್ಲವೂ ಕಡಿಮೆ ಕರಗುವ ಬಿಂದು, ಕಡಿಮೆ ಕುದಿ ಬಿಂದುವನ್ನು ಹೊಂದಿದೆ, ಆದರೆ ಒಂದನ್ನು ಹೊರತುಪಡಿಸಿ ಯಾವುದು ಅಂದ್ರೆ ವಜ್ರ. ಯಾವುದನ್ನು ಹೊರತುಪಡಿಸಿ? ವಜ್ರ. ಹೆಚ್ಚು ಕರಗುವ ಬಿಂದು, ಹೆಚ್ಚು ಕುದಿ ಬಿಂದು ಹೊಂದಿರುವ ಅಲೋಹ ಯಾವುದು? ಅಲೋಹ ಯಾವುದು ಅಂತ ಹೇಳಿದ್ರೆ ವಜ್ರ. ನೆಕ್ಸ್ಟ್ ಬಂದ್ರೆ ವಿದ್ಯುತ್ತನ್ನು ಹರಿಸುವ ಅಲೋಹ ಯಾವುದು? ನೋಡಿ, ಇಲ್ಲಿ ಎಲ್ಲಾ ವಿದ್ಯುತ್ ಇಲ್ಲಿ ಹರಿಸುತ್ತೆ ಅಂತ ಹೇಳಿದೆ ನಾನು, ಇಲ್ಲಿ ವಿದ್ಯುತ್ ಹರಿಯೋದಿಲ್ಲ ಅಂತ ಹೇಳಿದೆ. ಆದ್ರೆ ಒಂದನ್ನು ಹೊರತುಪಡಿಸಿ ಯಾವುದು? ಗ್ರಾಫೈಟ್. ನಿಮ್ಮ ಪೆನ್ಸಿಲ್ ಲೆಡ್ ಅಲ್ಲಿ ಇರುತ್ತಲ್ಲ, ಬೇಕು ಅಂದ್ರೆ ಪೆನ್ಸಿಲ್ ಲೆಡ್ ಆ ಕಡೆ ಈ ಕಡೆ ಶಾರ್ಟ್ ಮಾಡ್ಕೊಂಡು ಅದನ್ನ ವಿದ್ಯುತ್ಗೆ ಕನೆಕ್ಟ್ ಮಾಡಿ ನೋಡಿದ್ರೆ, ಅಂದ್ರೆ ವಿದ್ಯುತ್ಗೆ ಕನೆಕ್ಟ್ ಡೈರೆಕ್ಟ್ ಮಾಡಬೇಡಿ, ಸೆಲ್ ಬ್ಯಾಟ್ರಿ ತಗೊಂಡು ಒಂದು ಬಲ್ಬ್ ಅನ್ನು ತಗೊಂಡು ಕನೆಕ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಮೂಲಕ ವಿದ್ಯುತ್ ಹರಿಯುತ್ತಾ ಇಲ್ವಾ ಅಂತ. ಹಾಗಾದ್ರೆ ಆ ಅಲೋಹಗಳಲ್ಲಿ ವಿದ್ಯುತ್ತನ್ನು ಹರಿಸುವಂತಹ ಒಂದೇ ಒಂದು ಅಲೋಹ ಯಾವುದು ಅಂತ ಹೇಳಿದ್ರೆ ಗ್ರಾಫೈಟ್. ವಿದ್ಯುತ್ತನ್ನು ಹರಿಸುವ ಅಲೋಹ ಡ್ಯಾಶ್ ಅಂತ ಕೇಳ್ತಾರೆ, ವಿದ್ಯುತ್ತನ್ನು ಹರಿಸುವ ಅಲೋಹ ಡ್ಯಾಶ್ ಗ್ರಾಫೈಟ್ ಉತ್ತರ. ನೆಕ್ಸ್ಟ್ ಬಂದ್ರೆ ದ್ರವರೂಪದ ಅಲೋಹ ಯಾವುದು ಅಂತ ಹೇಳಿ. ದ್ರವರೂಪದ ಅಲೋಹ ಬ್ರೋಮಿನ್. ಓಕೆ, ದ್ರವರೂಪದ ಅಲೋಹ ದ್ರವರೂಪದಲ್ಲಿ ಸಿಗುತ್ತೆ ಇದು. ಇಲ್ಲಿ ದ್ರವರೂಪದ ಲೋಹ ಯಾವುದು? ಪಾದರಸ. ದ್ರವರೂಪದ ಲೋಹ ಪಾದರಸ, ದ್ರವರೂಪದ ಅಲೋಹ ಬ್ರೋಮಿನ್. ಜ್ಞಾಪಕ. ಸೊ ಹೊರತುಪಡಿಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ, ಚೆನ್ನಾಗಿ ಕಲ್ತ್ಕೊಳ್ಳಿ, ಸಪ್ರೇಟ್ ಬರ್ಕೊಳ್ಳಿ. ಸೊ ಒಂದು ಪೇಜ್ ಲಾಂಗ್ ನೋಟ್ ಬುಕ್ ಅಲ್ಲಾದ್ರೆ ಒಂದು ಪೇಜ್ ಫಸ್ಟ್ ಇದನ್ನ ಬರೆದು ಆಮೇಲೆ ನಂತರ ಇದನ್ನ ಬರ್ಕೊಂಡು ಇದನ್ನ ಮಾತ್ರ ಡ್ಯಾಶಸ್ ರೂಪದಲ್ಲಿ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಹೆಡ್ಡಿಂಗ್ ನೀವು ಹೊರತುಪಡಿಸಿ ಅಂತಾನೆ ಹಾಕೊಳ್ಳಬೇಕಾದ್ರೆ. ಸೊ ಈಗ ನೆಕ್ಸ್ಟ್ ಬಂದ್ರೆ ಹೇಳಿದೆ ನಾನು, ಈ ತರದ ಪ್ರಶ್ನೆಗಳು ಕೂಡ ಇದರೊಳಗಡೆ ಅಡಗಿದೆ ಅಂತ ಹೇಳಿ. ಲೋಹೀಯ ಕಾಂತಿ ಎಂದರೇನು? ಕಾಂತ ಅಂದ್ರೆ ಹೊಳಪು ಅಂತ, ಕಾಂತೀಯತೆ ಅಂದ್ರೆ ಹೊಳಪು ಅಂತ. ಕಾಂತ ಅಂದ್ರೆ ಮ್ಯಾಗ್ನೆಟ್ ಅದಲ್ಲ. ಸೊ ಲೋಹೀಯ ಕಾಂತಿ ಅಂದ್ರೆ ಕೆಲವೊಂದು ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತೆ ಶುದ್ಧ ಸ್ಥಿತಿಯಲ್ಲಿ, ಅಂತಹ ಲೋಹಗಳನ್ನು ಲೋಹೀಯ ಕಾಂತಿ ಎಂದು ಕರೆಯುತ್ತಾರೆ. ಕುಟ್ಯತೆ ಎಂದರೇನು? ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು, ಇಂತಹ ಗುಣಕ್ಕೆ, ಲೋಹದ ಗುಣಕ್ಕೆ ಕುಟ್ಯತೆ ಎನ್ನುವರು. ತನ್ಯತೆ ಎಂದರೇನು? ಲೋಹಗಳನ್ನು ತಟ್ಟಿ ತಂತಿಯನ್ನಾಗಿ ಮಾಡಬಹುದು, ಇಂತಹ ಲೋಹದ ಗುಣಕ್ಕೆ ತನ್ಯತೆ ಎನ್ನುವರು. ಶಾಬ್ದನ ಎಂದರೇನು? ಸೊ ಲೋಹಗಳನ್ನು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದವನ್ನು ಉಂಟು ಮಾಡುತ್ತದೆ, ಅಂತಹ ಲೋಹದ ಗುಣಕ್ಕೆ ಶಾಬ್ದನ ಎನ್ನುವರು. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಶಾಲಾ ಗಂಟೆಗಳಲ್ಲಿ ಲೋಹಗಳನ್ನು ಬಳಸುತ್ತಾರೆ ಅಥವಾ ಶಾಲಾ ಗಂಟೆಗಳು ಲೋಹಗಳಿಂದ ಮಾಡಲ್ಪಟ್ಟಿರುತ್ತದೆ ಏಕೆ ಅಂತ ಕೇಳಿದ್ರೆ ಶಾಬ್ದನ ಗುಣವನ್ನು ಹೊಂದಿದೆ, ಶಬ್ದ ಮಾಡುತ್ತೆ, ಹಿಂಗೆ ಬಡಿದಾಗ ಶಬ್ದ ಮಾಡುತ್ತೆ, ಅದಕ್ಕೆ ಶಾಲಾ ಗಂಟೆಗಳಲ್ಲಿ ಬಳಸ್ತಾರೆ. ಸೊ ಶಾಬ್ದನ ಗುಣವನ್ನು ಹೊಂದಿರೋದ್ರಿಂದ ಶಾಲಾ ಗಂಟೆಗಳಲ್ಲಿ ಲೋಹವನ್ನು ಬಳಸುತ್ತಾರೆ. ಆ ಪ್ರಶ್ನೆ ಕೇಳಿದ್ರು ನಿಮ್ಮ ಎಕ್ಸಾಮ್ ಅಲ್ಲಿ. ಕಾರ್ಬನ್ನ ಬಹುರೂಪಗಳು ಯಾವುವು? ವಜ್ರ, ಗ್ರಾಫೈಟ್, ಇದ್ದಿಲು, ಕಲ್ಲಿದ್ದಲು. ಸೊ ಇದನ್ನ ಕೊಡಬಹುದು. ಸೊ ಇದಿಷ್ಟು ಭೌತ ಗುಣಲಕ್ಷಣಗಳ ಬಗ್ಗೆ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಲೋಹಗಳು ಅಲೋಹಗಳು ಪಾಠದಲ್ಲಿ ಮೊದಲ 3 ಪೇಜಲ್ಲಿ ಇದೆಲ್ಲವೂ ಅಲ್ಲೊಂದು ಇಲ್ಲೊಂದು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅಟ್ ಎ ಟೈಮ್ ಒಟ್ಟಿಗೆ ಈ ರೀತಿ ಬರ್ಕೊಂಡು ನೀವು ಓದಬಹುದು. ಓಕೆ,
ಸೊ ಈಗ ನಾವು ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರೆ ರಿಯಾಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆ ಹೇಗೆ ಜರುಗುತ್ತೆ, ಯಾವುದರಲ್ಲಿ ಹೇಗೆ ಜರುಗುತ್ತೆ ಅನ್ನೋದು ನೋಡೋಣ. ಮೊದಲು ಬರ್ಕೊಳ್ತೀನಿ, ಈಸಿ ಆಗುತ್ತೆ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಮಿನಿಟ್. ಬನ್ನಿ ನೋಡ್ಕೊಂಡು ಬರೋಣ ಈಗ ರಾಸಾಯನಿಕ ಗುಣಲಕ್ಷಣಗಳು ಯಾವುದು ಅಂತ. ಈ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಕೆಲವೊಂದು ಸಮೀಕರಣಗಳನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಯಾವುದೆಲ್ಲ ಸಮೀಕರಣ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ರಾಸಾಯನಿಕ ಗುಣಗಳಲ್ಲಿ ಹೇಗೆ ವರ್ತನೆ ಮಾಡುತ್ತೆ ಅಂತ, ಲೋಹಗಳನ್ನ ಕಾಯಿಸಿದಾಗ ಹೇಗೆ ವರ್ತನೆ ಮಾಡುತ್ತೆ, ಅಥವಾ ನೀರಿನ ಜೊತೆ ಹೇಗೆ ವರ್ತನೆ ಮಾಡುತ್ತೆ, ಅಲ್ಲದೆ ಮತ್ತೊಂದು ಲೋಹೀಯ ಲವಣಗಳ ಜೊತೆ ಹೇಗೆ ವರ್ತನೆ ಮಾಡುತ್ತೆ, ಮತ್ತು ಆಮ್ಲದ ಜೊತೆ ಹೇಗೆ ವರ್ತನೆ ಮಾಡುತ್ತೆ. 4 ರೀತಿಯ ವರ್ತನೆಗಳನ್ನ ನೀವು ತಿಳ್ಕೊಳ್ಬೇಕು. ಯಾವ್ಯಾವುದು ಅಂದ್ರೆ, ಲೋಹಗಳು ಉರಿಸಿದಾಗ ಏನಾಗುತ್ತೆ ಅಂದ್ರೆ ಆಮ್ಲಜನಕ, ಉರಿಸಿದಾಗ ಅಂದಾಗ ನಾವು ಆಮ್ಲಜನಕ ತೆಗೆದುಕೊಳ್ಬೇಕಾಗುತ್ತೆ. ಸೊ ಲೋಹಗಳನ್ನ ಉರಿಸಿದಾಗ ಏನಾಗುತ್ತೆ, ಹೇಗೆ ವರ್ತನೆ ಮಾಡುತ್ತೆ, ಯಾವ ಅನಿಲ ಏನಾದ್ರೂ ಬಿಡುಗಡೆ ಆಗುತ್ತಾ ನೋಡ್ಬೇಕಾಗುತ್ತೆ. ಎರಡನೇದು ಬಂದ್ರೆ ಲೋಹಗಳು ನೀರಿನ ಜೊತೆ ಹೇಗೆ ವರ್ತನೆ ಮಾಡುತ್ತೆ. ನೀರಿನ ಜೊತೆ ವರ್ತನೆ ಮಾಡುವಾಗ ಕೆಲವೊಂದು ಲೋಹಗಳು ತಣ್ಣೀರಲ್ಲಿ ವರ್ತನೆ ಮಾಡುತ್ತೆ, ಕೆಲವೊಂದು ಬಿಸಿ ನೀರಲ್ಲಿ, ಕೆಲವೊಂದು ಹಬೆನಲ್ಲಿ ವರ್ತನೆ ಮಾಡುತ್ತೆ. ಯಾವ್ಯಾವುದು ಅಂತ ನೋಡೋದು. ನೆಕ್ಸ್ಟ್, ಆಮ್ಲದೊಂದಿಗೆ ಎಲ್ಲ ಲೋಹಗಳು ಹೇಗೆ ವರ್ತನೆ ಮಾಡುತ್ತೆ, ಲೋಹೀಯ ಲವಣದ ಜೊತೆ ಹೇಗೆ ವರ್ತನೆ ಮಾಡುತ್ತೆ ಅಂತ 4 ಪ್ರಮುಖವಾದಂತಹ ರಾಸಾಯನಿಕ ಕ್ರಿಯೆಗಳನ್ನ ನೀವಿಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಒಂದು ನಿಮಗೆ ಎಕ್ಸಾಮ್ಗೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನೋಡೋಣ ಈಗ ರಾಸಾಯನಿಕ ಗುಣಲಕ್ಷಣಗಳು ಯಾವುದು ಅಂತ ಹೇಳಿ. ಸೊ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಮೊದಲನೇದು, ಲೋಹಗಳನ್ನ ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ. ಲೋಹಗಳನ್ನ ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ಲೋಹ ತಗೊಂಡಿದ್ದೀನಿ, ತಾಮ್ರ ಮತ್ತು ಅಲ್ಯೂಮಿನಿಯಂ ತಗೊಂಡಿದ್ದೀನಿ. ಇದನ್ನ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ತಾಮ್ರ ಮತ್ತು ಅಲ್ಯೂಮಿನಿಯಂ ಉರಿಸುವುದು, ಗಾಳಿಯಲ್ಲಿ ಉರಿಸುವುದು ಅಂದ್ರೆ ಇನ್ನೇನಿಲ್ಲ, ಆಮ್ಲಜನಕದೊಂದಿಗೆ ವರ್ತನೆ ಅಂತ ನೀವು ತಿಳ್ಕೊಳ್ಬೇಕು. ಗಾಳಿಯಲ್ಲಿ ಉರಿಸೋದು ಅಂತ ಯಾವುದೇ ಲೋಹ ಅಲೋಹನ ಹೇಳಿ. ಆಮ್ಲಜನಕ ನೋಡಿ, O2 ಅಂತ. ಯಾವಾಗಲೂ ಆಮ್ಲಜನಕ ಸಿಂಗಲ್ ಆಗಿ ಸಿಗಲ್ಲ, ಅಂದ್ರೆ ಅಣುವಾಗಿ ಸಿಗಲ್ಲ, ಆಟಮ್ ಅಲ್ಲಿ ಸಿಗಲ್ಲ, ಮಾಲಿಕ್ಯೂಲ್ಸ್ ಅಲ್ಲಿ ಪರಮಾಣುವಾಗಿ ಸಿಗಲ್ಲ, ಅಣುಗಳ ರೂಪದಲ್ಲಿ ಅದು ದೊರೆಯುತ್ತೆ. O2 ರೂಪದಲ್ಲಿ, O ರೂಪದಲ್ಲಿ ದೊರೆಯಲ್ಲ. ಅದಕ್ಕೋಸ್ಕರ ನಾನು O2 ಅಂತ ಬರ್ಕೊಂಡಿದ್ದೀನಿ. ಸೊ ತಾಮ್ರ ಆಮ್ಲಜನಕದೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗುತ್ತದೆ. ತಾಮ್ರದ ಆಕ್ಸೈಡ್ CuO, ತಾಮ್ರದ ಆಕ್ಸೈಡ್ ಆಗುತ್ತೆ. ಅದೇ ತರ ಅಲ್ಯೂಮಿನಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತದೆ. ಓಕೆ, ಸೊ ಇದು ಲೋಹಗಳು ಗಾಳಿಯಲ್ಲಿ ಉರಿಸಿದಾಗ ಹೇಗೆ ಕ್ರಿಯೆ ಜರುಗುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಈಸಿ ಇದೆ. Cu + O CuO, ಅದನ್ನ ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. Al + O2 Al2O3. ಸೊ ಬ್ಯಾಲೆನ್ಸ್ ಆಮೇಲೆ ಮಾಡ್ಕೊಳ್ಬಹುದು ನೀವು. ಸೊ ಈ ರೀತಿಯಾಗಿ ನೀವು ಗಾಳಿಯಲ್ಲಿ ಉರಿಸಿದಾಗ ಲೋಹಗಳನ್ನ ಏನಾಗುತ್ತೆ ಅಂತ, ತಂತಿಯನ್ನ ತಗೊಂಡು ಚೆನ್ನಾಗಿ ಕಾಯಿಸೋದು ಅಂತ. ಆಗ ಏನಾಗುತ್ತೆ ಗೊತ್ತಿದೆ ನಿಮಗೆ. ಈಗ ತಾಮ್ರವನ್ನ ಗಾಳಿಯಲ್ಲಿ ಅಂದ್ರೆ ಇದಕ್ಕೆ ಮೇಣದ ಬತ್ತಿನಲ್ಲಿ ಹಿಂಗೆ ಹಿಡಿದಾಗ ಅದರ ಮೇಲ್ಮೈ ಕಪ್ಪಾಗುತ್ತೆ, ನೋಡಿದ್ದೀರಾ ಬೆಂಕಿಯಲ್ಲಿ ಹಿಡಿದಾಗ. ಸೊ ಕಪ್ಪಾಗಿರುವಂತಹ ಪದರ ಯಾವುದು ಅಂದ್ರೆ ಕಾಪರ್ ಆಕ್ಸೈಡ್, ತಾಮ್ರದ ಆಕ್ಸೈಡ್. ಓಕೆ, ಸೊ ಇದು ನೆಕ್ಸ್ಟ್. ಎರಡನೇದು ಯಾವುದು ಅಂತ ಹೇಳಿದ್ರೆ, ಇದು ಮೊದಲನೇದಾಯಿತು. ಎರಡನೇದು ಯಾವುದು, ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ. ನಾನು ಹೇಳಿದೆ ಆಲ್ರೆಡಿ, ತಣ್ಣೀರಲ್ಲಿ ಹೇಗೆ ವರ್ತಿಸುತ್ತೆ, ಬಿಸಿ ನೀರಲ್ಲಿ ಹೇಗೆ ವರ್ತಿಸುತ್ತೆ, ಹಬೆಯಲ್ಲಿ ಹೇಗೆ ವರ್ತಿಸುತ್ತೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಅನೇಕ ಲೋಹಗಳಿವೆ. ಒಂದು ಲೋಹ ಕ್ರಿಯಾಶೀಲ, ಜಾಸ್ತಿ ಕ್ರಿಯಾಶೀಲ ಆದ್ರೆ ಇನ್ನೊಂದು ಲೋಹ ಕಡಿಮೆ ಕ್ರಿಯಾಶೀಲ ಆಗುತ್ತೆ. ಹಾಗಾದ್ರೆ ಎಲ್ಲ ಲೋಹಗಳು ನೀರಿನ ಜೊತೆ ಒಂದೇ ತರ ವರ್ತನೆ ಮಾಡೋದಿಲ್ಲ. ಹಾಗಾದ್ರೆ ತಣ್ಣೀರಿನಲ್ಲಿ ವರ್ತಿಸುವಂತಹ ಲೋಹ ಯಾವುದು, ತುಂಬಾ ಕ್ರಿಯಾಶೀಲವಾದಂತಹ ಲೋಹಗಳು, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಇವುಗಳೆಲ್ಲ ತುಂಬಾ ಕ್ರಿಯಾಶೀಲವಾದ ಧಾತುಗಳು. ಅವುಗಳಿಗೆ ತಣ್ಣೀರು ಹಾಕಿದ ತಕ್ಷಣನೇ ವರ್ತನೆ ಮಾಡುತ್ತೆ. ಬಿಸಿ ನೀರು ಅಥವಾ ಹಬೆಯ ಅವಶ್ಯಕತೆನೇ ಇಲ್ಲ, ಅದರಲ್ಲಿ ಇನ್ನೂ ರಭಸವಾಗಿ ವರ್ತನೆ ಮಾಡುತ್ತೆ. ಹಾಗಾದ್ರೆ ಜಸ್ಟ್ ತಣ್ಣೀರು ಹಾಕಿದ ತಕ್ಷಣನೇ ರಭಸವಾಗಿ ವರ್ತನೆ ಮಾಡುವಂಥದ್ದು ಯಾವುದು ಅಂದ್ರೆ ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ. ಸೊ ಈ ರಿಯಾಕ್ಷನ್ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಕ್ಯಾಲ್ಸಿಯಂ. ಸೊ ಪೊಟ್ಯಾಷಿಯಂ, ಸೋಡಿಯಂ ನೀರಿಗೆ ಹಾಕಿದ ತಕ್ಷಣ ಅಂತ ಹಿಸ್ಸಿಂಗ್ ಸೌಂಡ್ ಅಂತ ಹೇಳ್ತಾರೆ. ಆ ಸೌಂಡ್ ಬಂದು ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಇಷ್ಟು ದಪ್ಪದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಏನಾದ್ರೂ ನೀರಿಗೆ ಹಾಕಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ನೋಡಿರ್ಬಹುದು ನೀವು ಕೆಲವೊಂದು ವಿಡಿಯೋಸ್ ಅಲ್ಲಿ. ಸೊ ಅತಿ ಹೆಚ್ಚು ಕ್ರಿಯಾಶೀಲವಾದ ಧಾತು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಇನ್ನು ಅದಕ್ಕಿಂತ ಹೆಚ್ಚು ಕ್ರಿಯಾಶೀಲ ಸೀಶಿಯಂ ಎಲ್ಲ ಇದೆ, ತುಂಬಾ ಹೆಚ್ಚು ಎಕ್ಸ್ಪ್ಲೋಡೇ ಆಗುತ್ತೆ ಇದು. ಸೊ ಅದೆಲ್ಲ ಬೇಡ. ಇಲ್ಲಿ ನಿಮಗೆ ಕೊಟ್ಟಿರೋದು ಸೋಡಿಯಂ, ಪೊಟ್ಯಾಷಿಯಂ ಮತ್ತು
ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ ನೋಡಿ. ಪೊಟ್ಯಾಷಿಯಂನ, ಸೋಡಿಯಂನ, ಕ್ಯಾಲ್ಸಿಯಂನ ನೀರಿಗೆ ಹಾಕಿದಾಗ ನೋಡಿ 2H2O 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 ನೀರಿಗೆ ಹಾಕಿದಾಗ ಆಯಾ ಹೈಡ್ರಾಕ್ಸೈಡುಗಳಾಗಿದೆ. ಹೈಡ್ರಾಕ್ಸೈಡ್ ಅಂದ್ರೆ OH ಅಂತ ಆಮ್ಲದ ಪಾಠದಲ್ಲಿ ಹೇಳಿದ್ದೀನಿ. ಸೊ ಆಯಾ ಹೈಡ್ರಾಕ್ಸೈಡ್ ಆಗಿರುವುದರ ಜೊತೆಗೆ ಏನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದು. ಲೋಹ ಆಮ್ಲ ಮತ್ತು ಪ್ರತಿಆಮ್ಲ ಪಾಠದಲ್ಲೂ ಕೂಡ ಇದನ್ನು ಓದಿದ್ದೀರಾ. ಸೊ ನೋಡಿ ಇಲ್ಲೂ ಕೂಡ ಹೈಡ್ರೋಜನ್ ಅನಿಲ. ಸೊ ಇದಿಷ್ಟು ರಿಯಾಕ್ಷನ್ ನೀವು ಕಲ್ತ್ಕೊಂಡ್ಬಿಟ್ರೆ ಲೋಹಗಳು ಅಲೋಹಗಳು ಪಾಠದಲ್ಲಿ ತುಂಬಾ ಈಸಿ ಇದು. ಸೊ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಯಾವ ಅನಿಲ ಬಿಡುಗಡೆ ಆಗಿದೆ? ಹೈಡ್ರೋಜನ್ ಅನಿಲ. ಇಲ್ಲಿ ಹೈಡ್ರೋಜನ್ ಅನಿಲ ಇಲ್ಲ. ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ ಆಯಾ ಲೋಹೀಯ ಲವಣದ ಜೊತೆ, ಹೈಡ್ರಾಕ್ಸೈಡ್ ಜೊತೆ. ಸೊ ನೆಕ್ಸ್ಟ್ ಬಂದ್ರೆ ನೋಡಿ ಇಲ್ಲಿ ಇದರಲ್ಲಿ ಪ್ರಮುಖವಾಗಿ ಏನ್ ನೋಡ್ಬೇಕು ನೀವು ಅಂತಂದ್ರೆ ಕ್ಯಾಲ್ಸಿಯಂ ಬಗ್ಗೆ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ಸುಣ್ಣ ಗೊತ್ತಲ್ಲ, ಸುಟ್ಟ ಸುಣ್ಣ. ಸೊ ಸ್ಲೇಟೆಡ್ ಲೈಮ್, ಡ್ರೈ ಸ್ಲೇಟೆಡ್ ಲೈಮ್ ಅಂತ ಹೇಳ್ತಾರೆ ಇಲ್ಲಿ. ಸೊ ಆ ಸುಣ್ಣಕ್ಕೆ ನೀವು ಏನಾದ್ರೂ ನೀರನ್ನ ಹಾಕಿದ ತಕ್ಷಣ ಅದು ಅಷ್ಟು ಹಿಸ್ಸಿಂಗ್ ಸೌಂಡ್ ಅಂತ ಸೌಂಡ್ ಬರುತ್ತೆ. ಸೊ ಆ ಸೌಂಡ್ ಬಂದಿದ ತಕ್ಷಣ ಅದು ಮೇಲೆ ತೇಲೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಉತ್ಪತ್ತಿಯಾದಂತಹ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಏನ್ ಮಾಡುತ್ತೆ, ಆ ಪಾತ್ರೆಯ ಒಳಭಾಗದಲ್ಲಿ ಅಂಟ್ಕೊಳ್ಳುತ್ತೆ. ನಂತರ ಅದು ಮೇಲೆ ತೇಲೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಕ್ಯಾಲ್ಸಿಯಂನ ಕೊಡ್ತಾರೆ, ಮೇಲೆ ತೇಲಲು ಪ್ರಾರಂಭ ಆಗುತ್ತೆ ನೀರು ಹಾಕಿದ ತಕ್ಷಣ. ಕಾರಣವೇನು ಅಂತ ಹೇಳಿ ಅಲ್ಲಿ ಬಿಡುಗಡೆಯಾದಂತಹ ಹೈಡ್ರೋಜನ್ ಗುಳ್ಳೆಗಳು ಲೋಹದ ಪಾತ್ರೆಯ ಒಳಭಾಗದಲ್ಲಿ ಅಂಟಿಕೊಂಡು ಅದನ್ನ ಮೇಲೇಳುವಂತೆ ಮಾಡುತ್ತೆ. ಸೊ ಅದು ಆ ಒಟ್ಟಿನಲ್ಲಿ ತಣ್ಣೀರಿನಲ್ಲಿ ವರ್ತಿಸುವ ಲೋಹಗಳು ಯಾವುದು? ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ. ನಂತರ ಬಂದ್ರೆ ಬಿಸಿ ನೀರಿನಲ್ಲಿ ವರ್ತಿಸುವ ಲೋಹ ಯಾವುದು? ಮೆಗ್ನೀಷಿಯಂ. ತಣ್ಣೀರಿನಲ್ಲಿ ವರ್ತಿಸಲ್ಲ, ಅದು ಯಾಕೆಂದ್ರೆ ಕಡಿಮೆ ಕ್ರಿಯಾಶೀಲ. ಇದಕ್ಕೆ ಹೋಲಿಸ್ಕೊಂಡ್ರೆ ಮೆಗ್ನೀಷಿಯಂ ಕಡಿಮೆ ಕ್ರಿಯಾಶೀಲ, ಅದಕ್ಕೆ ಯಾವ್ದ್ರಲ್ಲಿ ವರ್ತನೆ ಮಾಡುತ್ತೆ? ಬಿಸಿ ನೀರು. ಸೊ ಬಿಸಿ ನೀರನ್ನ ಹಾಕಿದಾಗ ಅಲ್ಲೂ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ. ಯಾವ ಅನಿಲ ಬಿಡುಗಡೆಯಾಗಿದೆ? ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ. ನೆಕ್ಸ್ಟ್ ಬಂದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಬಿಸಿ ನೀರಲ್ಲೂ ವರ್ತನೆ ಮಾಡಲ್ಲ, ತಣ್ಣೀರಲ್ಲೂ ವರ್ತನೆ ಮಾಡಲ್ಲ. ಹಾಗಾದ್ರೆ ಹೇಗೆ ವರ್ತನೆ ಮಾಡುತ್ತೆ ನೋಡಿರ್ಬೋದು ನೀವು. ಲೋಹಗಳನ್ನ ತಟ್ಟಿ ಅದಕ್ಕೆ ಒಂದು ಶೇಪ್ ಎಲ್ಲ ಕೊಡ್ತಾರಲ್ಲ, ಹೇಗೆ ಮಾಡ್ತಾರೆ ಅಂದ್ರೆ ಚೆನ್ನಾಗಿ ಕಾಯಿಸಿ ಅದನ್ನ ಹಬೆಯೊಳಗೆ ಹಾಯಿಸಿದಾಗ ನಾವು ಯಾವ ಶೇಪ್ ಬೇಕೋ ಮೃದು ಆಗುತ್ತೆ, ಆಗ ಶೇಪ್ ಬೇಕಾದ್ರೆ ಕೊಟ್ಕೊಳ್ಬಹುದು. ಅದಕ್ಕೋಸ್ಕರ ಹಬೆಯಲ್ಲಿ ವರ್ತಿಸುವ ಲೋಹ ಯಾವುದು ಅಂತ ಹೇಳಿದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ. ಓಕೆ, ಕಬ್ಬಿಣಕ್ಕೆ Fe, ಓಕೆ Fe ಅಂತ, ಅಲ್ಯೂಮಿನಿಯಂ Al. ಸೊ ನೋಡಿ ಇಲ್ಲೂ ಅಷ್ಟೇ H2O ನೋಡಿ 3 H2O 4 H2O ಅಂದ್ರೆ ಹಬೆಯಲ್ಲಿ ಅದು ವರ್ತನೆ ಮಾಡಿದೆ. ಹಾಗಾದ್ರೆ ಹಬೆಯಲ್ಲಿ ವರ್ತಿಸುವ ಲೋಹ ಯಾವುದು ಅಂತ ಹೇಳಿದ್ರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ. ಅಲ್ಲೂ ಕೂಡ ವರ್ತನೆ ಮಾಡಿ ಯಾವ ಅನಿಲ ಬಿಡುಗಡೆಯಾಗಿದೆ? ಹೈಡ್ರೋಜನ್ ಅನಿಲ. ನೋಡಿ ನೀರಿನಲ್ಲಿ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಯಿತು? ಹೈಡ್ರೋಜನ್ ಅನಿಲ. ಗಾಳಿಯಲ್ಲಿ ಉರಿಸಿದಾಗ ಅನಿಲ ಬಿಡುಗಡೆ ಆಯ್ತಾ? ಇಲ್ಲ. ಸೊ ಇದಿಷ್ಟು ಯಾವ ಲೋಹಗಳು ತಣ್ಣೀರಲ್ಲಿ ವರ್ತಿಸುತ್ತೆ, ಬಿಸಿ ನೀರಲ್ಲಿ ಯಾವ ಲೋಹ ವರ್ತಿಸುತ್ತೆ, ಹಬೆಯಲ್ಲಿ ಯಾವ ಲೋಹ ವರ್ತಿಸುತ್ತೆ. ಹಾಗೂ ಕ್ಯಾಲ್ಸಿಯಂ ಅನ್ನು, ಅದು ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ಕ್ಯಾಲ್ಸಿಯಂ ಅನ್ನು ತಣ್ಣೀರಿಗೆ ಹಾಕಿದ ತಕ್ಷಣ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಕಾರಣವೇನು? ಅದನ್ನು ಕೂಡ ನೀವು ನೋಡಬಹುದು. ಸೊ ಇದಿಷ್ಟು ಎರಡನೇ ರಾಸಾಯನಿಕ ಕ್ರಿಯೆ ಸ್ವಲ್ಪ ದೊಡ್ಡದು. ನೀರಿನ ಜೊತೆ ಹೇಗೆ ವರ್ತಿಸುತ್ತೆ ಅಂದ್ರೆ ಒಂದು ಲೈನಲ್ಲಿ ಹೇಳಕ್ಕಾಗಲ್ಲ. ತಣ್ಣೀರಿನ ಜೊತೆ 3 ಲೋಹ, ಬಿಸಿ ನೀರಲ್ಲಿ 1 ಲೋಹ ಮತ್ತು ಹಬೆಯಲ್ಲಿ 2 ಲೋಹಗಳ ಉದಾಹರಣೆಗಳನ್ನ ಕೊಟ್ಟಿರುವಷ್ಟು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಓಕೆ, ಆಯಾ ಕ್ರಿಯಾಶೀಲತೆಗೆ ಅನುಗುಣವಾಗಿ ಹೆಚ್ಚು ಕ್ರಿಯಾಶೀಲದಲ್ಲ ತಣ್ಣೀರಲ್ಲಿ ವರ್ತಿಸುತ್ತೆ, ಮಧ್ಯಮ ಕ್ರಿಯಾಶೀಲ ಬಿಸಿ ನೀರಲ್ಲಿ, ಕಡಿಮೆ ಕ್ರಿಯಾಶೀಲ ಹಬೆಯಲ್ಲಿ ವರ್ತನೆ ಮಾಡುತ್ತೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದ್ರೆ ಲೋಹಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ? ಆಸಿಡ್ ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ? ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ, ಆಮ್ಲ ಪ್ರತ್ಯಾಮ್ಲದಲ್ಲೇ ಹೇಳಿದ್ದೀನಿ 3 ರೀತಿಯ ಲೋಹಗಳನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಅಂತ. HCl, ಯಾವ್ಯಾವುದು? HCl, HNO3, H2SO4 3 ರೀತಿಯ ಆಮ್ಲಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಪ್ರತ್ಯಾಮ್ಲಗಳಾದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ನ ಜ್ಞಾಪಕ ಇಟ್ಕೊಳ್ಳಿ. ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಇದೇ ಲೋಹ, ಇದೇ ಅಲೋಹ, ಅಥವಾ ಇದೇ ಆಮ್ಲ, ಈ ಆಮ್ಲ, ಇದು ಪ್ರತ್ಯಾಮ್ಲ ಅಂತ ನೀವು ಹೇಳ್ಬೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಲೋಹಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ. ಇಲ್ಲಿ ಲೋಹ ಅಂತಿದಂಗೆ ಜಿಂಕ್ ಅನ್ನ ತಗೊಂಡಿರೋದು, ಸತು. ಜಿಂಕ್ ಅಂದ್ರೆ ಸತು, Zn. ಸೊ ಸತುವನ್ನ ತೆಗೆದುಕೊಂಡು ಮೊದಲು HCl ಗೆ ಹಾಕಿ ನೋಡೋಣ, ಆಮ್ಲಕ್ಕೆ ಹಾಕಿ ನೋಡೋಣ, ಅದು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡ್ತು. ಇನ್ನೊಂದು ಆಮ್ಲ ತಗೊಂಡಿದ್ದೀನಿ, H2SO4 ತಗೊಂಡಿದ್ದೀನಿ. ಮೊದಲು HCl ಗೆ ತಗೊಂಡು ಹಾಕಿದ್ದು, H2SO4 ಗೆ ತಗೊಂಡು ಹಾಕಿರುವಂತದ್ದು. ಅಲ್ಲೂ ಕೂಡ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ, ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ನೆಕ್ಸ್ಟ್ ಬಂದ್ರೆ
ಆಯಾ ಲೋಹೀಯ ಲವಣಗಳು ಉತ್ಪತ್ತಿಯಾಗಿದೆ. ನೆಕ್ಸ್ಟ್ ಬಂದ್ರೆ HNO3 ತಗೊಂಡೆ, ಅದೇ ಲೋಹಕ್ಕೆ ಹಾಕ್ದೆ, ಸಾರಿ ಇದು ಲೋಹ, ಅದೇ ಲೋಹಕ್ಕೆ ಹಾಕ್ದೆ, ಯಾವ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿಲ್ಲ. ಲೋಹೀಯ ಲವಣ ಬಂತು, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿಲ್ಲ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋ ಬದಲು ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು. ಸೊ ಯಾವುದಾದ್ರೂ ನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ಯಾಕೆ ಹೈಡ್ರೋಜನ್ ಅನಿಲ ಯಾಕೆ ಬಿಡುಗಡೆ ಆಗಲಿಲ್ಲ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಎಕ್ಸಾಮ್ಗೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡಿ, HNO3 ಅಂದ್ರೆ ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲ ಲೋಹದೊಡನೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವುದಿಲ್ಲ. ಏಕೆಂದರೆ ಇದು ಪ್ರಬಲ ಉತ್ಕರ್ಷಕ. ಯಾವುದು? HNO3 ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಆಗಿರುತ್ತೆ. ಇಲ್ಲಿ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ, ಆದ್ರೆ ಉತ್ಪತ್ತಿಯಾದಂತಹ ಹೈಡ್ರೋಜನ್ ಅನಿಲವನ್ನ ಇದು ಪ್ರಬಲ ಉತ್ಕರ್ಷಕ ಆಗಿರೋದ್ರಿಂದ ಉತ್ಕರ್ಷಿಸ್ಬಿಡುತ್ತೆ. ಬಿಡುಗಡೆಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ಏನನ್ನ ಬಿಡುಗಡೆ ಮಾಡುತ್ತೆ? ನೀರು. ಸೊ ಇದು ಪ್ರಬಲ ಉತ್ಕರ್ಷಕವಾಗಿದ್ದು ಬಿಡುಗಡೆಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ. ಅದರ ಜೊತೆಗೆ ತಾನೇ ಅಪಕರ್ಷಣೆಗೆ ಒಳಗಾಗಿ ಈ ಆಮ್ಲಗಳು ಬರುತ್ತೆ, ನೈಟ್ರೋಜನ್ ಆಕ್ಸೈಡ್ಗಳ ಅನಿಲಗಳು ದೊರೆಯುತ್ತೆ. ಅದನ್ನು ನೀವು ಹೇಳ್ಬಹುದು. ಸೊ ತುಂಬಾ ಇಂಪಾರ್ಟೆಂಟ್ ನೈಟ್ರಿಕ್ ಆಮ್ಲ. ನೈಟ್ರಿಕ್ ಆಮ್ಲವು ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ. ಕಾರಣ ಕೊಡಿ. ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕವಾಗಿದೆ. ಬಿಡುಗಡೆಯಾದ ಹೈಡ್ರೋಜನ್ ಅನಿಲವನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ. ಅಲ್ಲದೆ ತನ್ನಷ್ಟಕ್ಕೆ ತಾನೇ ಅಪಕರ್ಷಣೆಗೆ ಒಳಗಾಗಿ ನೈಟ್ರೋಜನ್ ಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಸೊ ಅದು ನೈಟ್ರಿಕ್ ಆಮ್ಲಕ್ಕೆ. ಆದರೆ ಕೇವಲ ಯಾವುದೋ ಒಂದೇ ಒಂದು ಲೋಹ ಅದರ ಒಳಗಡೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತೆ. ಆದರೆ ಪ್ರಬಲವಾದ ನೈಟ್ರಿಕ್ ಆಮ್ಲದೊಂದಿಗೆ ಅಲ್ಲ. ವೆರಿ ಡೈಲ್ಯೂಟ್ ಅಂತ ಹೇಳ್ತಾರೆ, ದುರ್ಬಲ ಆಮ್ಲ ಅಂದ್ರೆ ಇದಕ್ಕೆ ತುಂಬಾ ಜಾಸ್ತಿ ನೀರು ಹಾಕಿರ್ತಾರೆ. ಸ್ವಲ್ಪ ಆಮ್ಲ ತಗೊಂಡು ಅದಕ್ಕೆ ನೀರು ಹಾಕಿ ಅಂತಹ ನೈಟ್ರಿಕ್ ಆಮ್ಲವನ್ನು ತಗೊಂಡು ಮ್ಯಾಂಗನೀಸ್, ಏನು Mn ಅಂದ್ರೆ ಮ್ಯಾಂಗನೀಸ್, ಯಾವುದೋ ಒಂದೇ ಒಂದು ಲೋಹ ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಆ ಲೋಹ ಯಾವುದು? ಮ್ಯಾಂಗನೀಸ್. Mn ಅಂದ್ರೆ ಮ್ಯಾಂಗನೀಸ್. ಓಕೆ, Mg ಅಂದ್ರೆ ಮೆಗ್ನೀಷಿಯಂ, Mn ಅಂದ್ರೆ ಮ್ಯಾಂಗನೀಸ್. ಸೊ ಮ್ಯಾಂಗನೀಸ್ ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಹಾಗಾದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವಂತಹ ಒಂದೇ ಒಂದು ಲೋಹ ಯಾವುದು ಇಲ್ಲಿ? ಮ್ಯಾಂಗನೀಸ್. ಅದನ್ನ ತಿಳ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೋಹಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತೆ, ಅದರಲ್ಲೂ ನೈಟ್ರಿಕ್ ಆಮ್ಲ. ಇಲ್ಲಿ ಬಂದ್ರೆ ಕ್ಯಾಲ್ಸಿಯಂ, ಏಕೆ ನೀರಿನಲ್ಲಿ ತೇಲುತ್ತದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೀವು ಓದ್ಕೊಳ್ಬಹುದು. ನೆಕ್ಸ್ಟ್ ಬಂದ್ರೆ ನಾಲ್ಕನೇದು, ಫೋರ್ತ್ ಒನ್. ಸೊ 3 ರಿಯಾಕ್ಷನ್ಸ್ ನೋಡಿದ್ರಿ. ನಾಲ್ಕನೇದು ಲೋಹಗಳು ಲೋಹೀಯ ಲವಣದೊಂದಿಗೆ ಹೇಗೆ ವರ್ತಿಸುತ್ತೆ. ಲೋಹಗಳು ಲೋಹೀಯ ಲವಣದೊಂದಿಗೆ ಹೇಗೆ ವರ್ತಿಸುತ್ತೆ. ಲೋಹಗಳು ಅಂತ ಹೇಳಿದಾಗ ಇಲ್ಲಿ ಕಬ್ಬಿಣ ತೆಗೆದುಕೊಂಡಿದ್ದಾರೆ, ಲೋಹೀಯ ಲವಣ ಅಂದಾಗ ತಾಮ್ರದ ಸಲ್ಫೇಟ್ ತಗೊಂಡಿದ್ದಾರೆ. ಸೊ ಇಲ್ಲಿ ಇದನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತಾರೆ. ಏನಿದು ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿದ್ರೆ ನೋಡಿ, ಇಬ್ರು ತಾಮ್ರದ ಸಲ್ಫೇಟ್ ಅಂತ ತಿಳ್ಕೊಳ್ಳಿ. ಏನಿದು? ಓಕೆ, ಈ ತರ ಹೇಳಿದ್ರೆ ತಾಮ್ರದ ಸಲ್ಫೇಟ್. ಸೊ ತಾಮ್ರದ ಸಲ್ಫೇಟ್ ಅಂತ ಈ ತರ ಇಟ್ಕೊಳ್ಳಿ, ತಾಮ್ರದ ಸಲ್ಫೇಟ್. ಈ ತಾಮ್ರದ ಸಲ್ಫೇಟ್ ಜೋಡಿಯಾಗಿ ಇರುತ್ತೆ. ಅದಕ್ಕೆ ನಾನು ಕಬ್ಬಿಣವನ್ನ ಹಾಕ್ತಾ ಇದ್ದೀನಿ. ಏನನ್ನ ಹಾಕ್ತಾ ಇದ್ದೀನಿ? ಕಬ್ಬಿಣ. ಈ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಇದಕ್ಕಿಂತ ಇದು ಏನು ಹೆಚ್ಚು ಕ್ರಿಯಾಶೀಲ. ಅದಕ್ಕೋಸ್ಕರ ಇದನ್ನ ಹಾಕಿದ ತಕ್ಷಣ ಇದನ್ನ ಆ ಸಲ್ಫೇಟ್ನೊಂದಿಗೆ ಹೊರಗೆ ಓಡಿಸಿ ಇದು ಬಂದು ಸೇರ್ಕೊಳ್ಳೋದು. ತಾಮ್ರದ ಸಲ್ಫೇಟ್ ಇತ್ತು, ಕಬ್ಬಿಣವನ್ನ ಹಾಕದೆ ಕಬ್ಬಿಣದ ಸಲ್ಫೇಟ್ ಆಯಿತು. ತಾಮ್ರವನ್ನ ಸ್ಥಾನಪಲ್ಲಟ ಮಾಡಿದೆ, ತನ್ನ ಸ್ಥಳದಿಂದ ಸ್ಥಾನಪಲ್ಲಟ ಮಾಡಿದೆ. ಇದನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ಕೂಡ ಕರೀತಾರೆ. ನೋಡಿ, ಇಲ್ಲಿ ನಾನು ಬರ್ದಿದ್ದೀನಿ, ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದೀನಿ. ಟೆಸ್ಟ್ ಟ್ಯೂಬ್ ತಗೊಂಡು ಅದಕ್ಕೆ ಒಂದು ಕಬ್ಬಿಣದ ಸರಳನ ಇಡಿಸಿದ್ದೀನಿ. ಇಲ್ಲಿ ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಂಡಿದ್ದೀನಿ. ತಾಮ್ರದ ಸಲ್ಫೇಟ್ ಅದರ ಒಳಗಡೆ ಇರೋದು. ಕಬ್ಬಿಣವನ್ನ ಹಾಕ್ತಾ ಇದ್ದೀನಿ. ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಯಾವುದು? ಕಬ್ಬಿಣ. ಅದಕ್ಕೆ ನೋಡಿ, ಕಬ್ಬಿಣ ಬಂದು ಇಲ್ಲಿ ಸೇರ್ಕೊಂಡು ತಾಮ್ರವನ್ನ ತನ್ನ ಸ್ಥಾನದಿಂದ ಪಲ್ಲಟಗೊಳಿಸುವುದು ಅಂತ ಅರ್ಥ. ನೋಡಿ, ಇಲ್ಲಿ ಕಬ್ಬಿಣವನ್ನ ತಾಮ್ರದ ಸಲ್ಫೇಟ್ಗೆ ಹಾಕಿದ್ದೀನಿ. ಹಾಕಿದ ತಕ್ಷಣ ನೋಡಿ ಇದನ್ನ ಆ ಕಡೆಗೆ ಕಳಿಸ್ಬಿಟ್ಟಿದೆ, ಬಂದು ಇದು ಇಲ್ಲಿಗೆ ಸೇರ್ಕೊಂಡು ಈ ರೀತಿ ಆಗಿದೆ ನೋಡಿ. ಸೊ Fe + CuSO4 FeSO4 + Cu ಆಯಿತು. ಈ ರೀತಿ ಇದ್ದಿದ್ದು ಈ ರೀತಿ ಆಯಿತು. ಅಂದರೆ ಕಬ್ಬಿಣ ಬಂದು ಸೇರ್ಕೊಳ್ತು ತಾಮ್ರದ ಜಾಗದಲ್ಲಿ. ಅಂದರೆ ಹೆಚ್ಚು ಕ್ರಿಯಾಶೀಲ ಧಾತುಗಳು ಕಡಿಮೆ ಕ್ರಿಯಾಶೀಲ ಧಾತುವನ್ನು ತನ್ನ ಲೋಹೀಯ ಲವಣದೊಂದಿಗೆ ಸ್ಥಾನಪಲ್ಲಟಗೊಳಿಸುವುದು. ಅದನ್ನ ಸ್ಥಾನಪಲ್ಲಟ ಕ್ರಿಯೆ,
ಸ್ಥಾನಪಲ್ಲಟ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಈ ಉದಾಹರಣೆ ಕೊಡಬೇಕು. ಅಥವಾ ಲೋಹಗಳು ಲೋಹೀಯ ಲವಣದೊಂದಿಗೆ ವರ್ತಿಸುವಂತಹ ಒಂದು ರಾಸಾಯನಿಕ ಸಮೀಕರಣವನ್ನು ವಿವರಿಸಿ ಅಂತ ಹೇಳಿದ್ರೆ ಇದನ್ನ ಬರಿಬೇಕಾಗುತ್ತೆ ನೀವು, ಗೊತ್ತಾಯ್ತಾ. ಸೊ ಇಲ್ಲಿ ಕಬ್ಬಿಣ ತಾಮ್ರದ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ತಾಮ್ರ ಆಗುತ್ತೆ ಅಂತ ಹೇಳಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ಇನ್ನೊಂದು ಇಂಕ್ ಅನ್ನು ತೆಗೆದುಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ನೋಡಿ ಇಲ್ಲಿ. ಸೊ ಇಲ್ಲಿ ತಾಮ್ರದ ಸಲ್ಫೇಟ್, ತಾಮ್ರದ ಸಲ್ಫೇಟ್ ಇದೆ ಇದು. ಸೊ ಇದು ತಾಮ್ರ CO, ಇದು ಸಲ್ಫೇಟ್ ಅಂತ ತಿಳ್ಕೊಂಡು. ಸೊ ಅದಕ್ಕೆ ನಾನು ಏನು ಹಾಕ್ತಾ ಇದ್ದೀನಿ ಈಗ, ಕಬ್ಬಿಣವನ್ನ ಸೇರಿಸ್ತಾ ಇದ್ದೀನಿ. ಕಬ್ಬಿಣವನ್ನ, ಇದು Fe, ಕಬ್ಬಿಣ ಬಂದು ಏನ್ ಮಾಡ್ತು, ಇದು ಇಲ್ಲಿಗೆ ಬಂದು ಸೇರ್ಕೊಂಡು ಇದನ್ನ ಏನ್ ಮಾಡ್ತು, ಇಲ್ಲಿಗೆ ಓಡಿಸಿ ಬಂದು ಇಲ್ಲಿಗೆ ಇದು ಸೇರ್ಕೊಳ್ತಾ ಇದೆ. ಅರ್ಥ ಆಯ್ತಾ. ಸೊ ಈ ರೀತಿಯಾಗಿ ನೀವು ಯಾವ ರೀತಿ ಬೇಕಾದ್ರೂ ತಿಳ್ಕೊಳ್ಬಹುದು. ತಾಮ್ರದ ಸಲ್ಫೇಟ್ ಇದೆ, ಇಲ್ಲಿ ಒಂದು ರೆಡ್ ಹಾಕೊಳ್ಳಿ ಇಲ್ಲಿ. ಸೊ ರೆಡ್ ಹಾಕೊಂಡಾಗ ಇದು ಬಂದು ಇಲ್ಲಿಗೆ ಸೇರ್ಕೊಂಡು ಇದನ್ನ ಓಡಿಸಿರುವಂಥದ್ದು ನೋಡಿ, ಈ ರೀತಿ ಬಂದು ಸೇರ್ಕೊಂಡಿದೆ. ಸೊ ಇದು ಹೊರಗಡೆ ದೂಡಲ್ಪಟ್ಟಿದೆ. ತನ್ನ ಸ್ಥಾನದಿಂದ ಪಲ್ಲಟಗೊಳಿಸುವುದು ಅಂತ. ಸೊ ಇದು ಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಮತ್ತು ಅದರ ಉದಾಹರಣೆ ಕೊಡಿ ಅಂದ್ರೆ ಇದನ್ನು ಬರೀರಿ. ನೆಕ್ಸ್ಟ್ ಬಂದ್ರೆ ಲೋಹಗಳು ಲೋಹೀಯ ಲವಣದೊಂದಿಗೆ ಹೇಗೆ ವರ್ತಿಸುತ್ತದೆ ಅಂದ್ರೂ ಇದೇ ಬರೀಬೇಕಾಗುತ್ತೆ. ಸೊ ಇದುವರೆಗೂ ನೀವು ಏನೆಲ್ಲ ನೋಡಿದ್ರಿ ಅಂದ್ರೆ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವುದು ಲೋಹಗಳು ಅಲೋಹಗಳು ಪಾಠದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಏನೆಲ್ಲ ನೋಡಿದ್ರಿ. ಮೊದಲನೇದು, ಗಾಳಿಯಲ್ಲಿ ಉರಿಸಿದಾಗ ಹೇಗೆ ರಾಸಾಯನಿಕ ಕ್ರಿಯೆ ನಡೆದಿದೆ. ನೀರಿನಲ್ಲಿ ಲೋಹಗಳು ಹೇಗೆ ರಾಸಾಯನಿಕ ಕ್ರಿಯೆನ, ಇಲ್ಲೆಲ್ಲ ನೋಡ್ತಾ ಇರೋದು ಲೋಹಗಳೇ, ಅಲೋಹಗಳ ಬಗ್ಗೆ ಕೊಟ್ಟಿಲ್ಲ. ಸೊ ಭೌತ ಗುಣಗಳು ಓದುವಾಗ ಮಾತ್ರ ಲೋಹ ಅಲೋಹ ಓದ್ತೀರಾ. ಇನ್ನು ಮುಂದಕ್ಕೆ ಪಾಠದಲ್ಲಿ ಬರೀ ಲೋಹಗಳ ಬಗ್ಗೆ ಅಷ್ಟೇ ಓದೋದು ನೀವು. ಸೊ ಲೋಹಗಳು ನೀರಿನಲ್ಲಿ ಹೇಗೆ ವರ್ತಿಸುತ್ತೆ, ಅದರಲ್ಲಿ ತಣ್ಣೀರು, ಬಿಸಿ ನೀರು ಮತ್ತೆ ಹಬೆನಲ್ಲಿ ಯಾವ್ಯಾವ ಲೋಹ ಹೇಗೆ ವರ್ತಿಸುತ್ತೆ, ಯಾವ ಅನಿಲ ಬಿಡುಗಡೆ ಮಾಡುತ್ತೆ, ಎಲ್ಲ ಹೈಡ್ರೋಜನ್ ಅನಿಲನೇ ಇಲ್ಲಿ ಬಿಡುಗಡೆ ಮಾಡಿರುವುದು. ನೆಕ್ಸ್ಟ್ ಬಂದ್ರೆ ಆಮ್ಲದೊಂದಿಗೆ ವರ್ತಿಸಿ ಯಾವ ಅನಿಲ ಬಿಡುಗಡೆ, ಇಲ್ಲೂ ಕೂಡ ಹೈಡ್ರೋಜನ್ ಅನಿಲ. ಆಮ್ಲದೊಂದಿಗೆ ಅಂದಾಗ HCl H2SO4 ವರ್ತನೆ ಮಾಡ್ತು, HNO3 ವರ್ತನೆ ಮಾಡಲಿಲ್ಲ, ಅದರಲ್ಲಿ ಒಂದೇ ವರ್ತನೆ ಮಾಡಿದ್ದು ಮ್ಯಾಂಗನೀಸು. ಅದು ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ, ಪ್ರಬಲ ನೈಟ್ರಿಕ್ ಆಮ್ಲದೊಂದಿಗೆ ಅಲ್ಲ. ಸೊ ಪ್ರಬಲ ನೈಟ್ರಿಕ್ ಆಮ್ಲ ವರ್ತನೆ ಮಾಡುತ್ತೆ, ಆದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡೋದಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ರೆ ಲೋಹೀಯ ಲವಣವನ್ನ ಹೇಗೆ ಲೋಹಗಳು ಲೋಹೀಯ ಲವಣದೊಂದಿಗೆ ಹೇಗೆ ವರ್ತನೆ ಮಾಡುತ್ತೆ ಅಥವಾ ಸ್ಥಾನಪಲ್ಲಟ ಕ್ರಿಯೆ ಎಂದರೇನು. ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿಣ, ಸೊ ಅದನ್ನು ಹಾಕಿದ್ರೆ ನಮಗೆ ಬರುತ್ತೆ. ಸೊ ಈ ರೀತಿಯಾಗಿ 4 ರೀತಿಯ ರಾಸಾಯನಿಕ ಕ್ರಿಯೆಗಳು ಇಲ್ಲಿ ಜರುಗುತ್ತೆ ಲೋಹಗಳು ಅಲೋಹಗಳು ಪಾಠದಲ್ಲಿ. ಸೊ ಇದರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ, ನೀವು ನೋಡ್ಕೊಳ್ಬೇಕು. ಇದುವರೆಗೂ ನೀವು ಭೌತ ಲಕ್ಷಣಗಳು ಹೊರತುಪಡಿಸಿ ಅಲ್ಲಿ ಬರುವ ಪ್ರಶ್ನೆಗಳನ್ನು ನೋಡಿದ್ರಿ. ಈಗ ಇಲ್ಲಿ ನಾನು ಹೇಗೆ ಬರ್ತಿದ್ದೀನಿ ಆ ರೀತಿಯಾಗಿ ರಿಯಾಕ್ಷನ್ಸ್ನ ನೀವು ಬರ್ಕೊಂಡು ಹೋದ್ರೆ, ಇದು ಜಾಗ ಇಲ್ಲ ಅಂತ ಪಕ್ಕದಲ್ಲಿ ಬರ್ತಿದ್ದೀನಿ, ನೀವು ಒಂದು ಕೆಲವೊಂದು ನೀಟಾಗಿ ಬರ್ಕೊಂಡು ಹೋದ್ರೆ ತುಂಬ ಈಸಿ ಆಗುತ್ತೆ ಓದ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಾವು ರಾಸಾಯನಿಕ ಗುಣ ಆದಮೇಲೆ ಕ್ರಿಯಾಶೀಲತೆಯ ಸರಣಿ, ಲೋಹೋದ್ಧರಣ, ಸಂಕ್ಷಾರಣ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಲೋಹಗಳು ಅಲೋಹಗಳು ಪಾಠದಲ್ಲಿ. ಸೊ ಇದು 6 ರಿಂದ 7 ಅಂಕಗಳಿಗೆ ಇರುತ್ತೆ ಮಕ್ಕಳೇ. ಆದ್ದರಿಂದ ನೀವು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಅಂಕಗಳನ್ನು ಇಲ್ಲಿ ಗಳಿಸಬಹುದು. ಈಗ ನಾವು ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ರಿಯಾಶೀಲತೆಯ ಸರಣಿ ಅಂತ ಕೊಟ್ಟಿದ್ದಾರೆ. ಏನು ಕ್ರಿಯಾಶೀಲತೆ ಸರಣಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕ ಲೋಹಗಳು ದೊರೆಯುತ್ತೆ. ಆ ಲೋಹಗಳೆಲ್ಲ ಒಂದೇ ತರದ ಕ್ರಿಯಾಕಾರತ್ವವನ್ನು ಹೊಂದಿರಲ್ಲ. ಕೆಲವೊಂದು ತುಂಬಾ ಹೆಚ್ಚು ಕ್ರಿಯಾಶೀಲತೆ ಹೊಂದಿರುತ್ತೆ, ಕೆಲವೊಂದು ಕಡಿಮೆ ಕ್ರಿಯಾಶೀಲತೆ ಹೊಂದಿರುತ್ತೆ. ಈಗಾಗಲೇ ನೀವು ರಾಸಾಯನಿಕ ಗುಣಗಳಲ್ಲಿ ನೋಡಿದ್ದೀರ, ತಣ್ಣೀರಲ್ಲಿ ಕೆಲವೊಂದು ಲೋಹ ವರ್ತಿಸುತ್ತೆ, ಬಿಸಿ ನೀರಲ್ಲಿ ಹಬೆನಲ್ಲಿ. ಯಾಕೆ? ಕ್ರಿಯಾಶೀಲತೆಯ ಸರಣಿಯ ಆಧಾರದ ಮೇಲೆ. ಸೊ ಇಲ್ಲಿ ಅವರು ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಈ ರೀತಿ ಕೊಟ್ಟಿದ್ದಾರೆ, ಅನೇಕ ಲೋಹಗಳನ್ನು ಕೊಟ್ಟಿದ್ದಾರೆ. ಈ ಲೋಹಗಳೆಲ್ಲ ಹೇಗೆ ವರ್ತಿಸುತ್ತೆ ಮತ್ತೆ ಅದನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದಿದ್ದಾರೆ, ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಕ್ರಿಯಾಶೀಲತೆ ಸರಣಿಯ ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಇದಾದ್ಮೇಲೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ, ಕೆ ಅಂದ್ರೆ ಪೊಟ್ಯಾಷಿಯಂ, ಯಾಕೆಂದ್ರೆ ಇದರ ಲ್ಯಾಟಿನ್ ಭಾಷೆಯಿಂದ ಅದನ್ನು ತೆಗೆದುಕೊಳ್ಳಲಾಗಿದೆ ಕೇಲಿಯಂ ಅಂತ. ಇದನ್ನೆಲ್ಲ 8, 9ನೇ ತರಗತಿನಲ್ಲೇ ನೀವು ಓದಿರ್ತೀರ. ಸೊ ನೋಡಿ, ಪೊಟ್ಯಾಷಿಯಂ ಅನ್ನೋದು ಸೋಡಿಯಂಗಿಂತ ಹೆಚ್ಚು ಕ್ರಿಯಾಶೀಲ, ಅದಕ್ಕೆ ಮೇಲಿದೆ. ಸೊ ಇವುಗಳೆಲ್ಲ ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಧಾತುಗಳು.
ಇದು ಮಧ್ಯಮ ಕ್ರಿಯಾಶೀಲತೆ ಹೊಂದಿರುವ ಧಾತುಗಳು, ಕಡಿಮೆ ಕ್ರಿಯಾಶೀಲ ಹೊಂದಿರುವ ಧಾತುಗಳೆಲ್ಲ ಕೆಳಗಿದೆ. ಅಂದ್ರೆ ಧಾತುಗಳ ಕ್ರಿಯಾಶೀಲತೆಯ ಸರಣಿಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರ್ತಿದ್ದಾರೆ ಇದನ್ನ. ಸೊ ಇದೇ ರೀತಿ ನೀವು ಬೈಹಾರ್ಟ್ ಮಾಡಬೇಕು. ಯಾಕೆ ಬೈಹಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಮೇಲಕ್ಕಾದ್ರೂ ಬೈಹಾರ್ಟ್ ಮಾಡಿ, ಮೇಲಿಂದ ಕೆಳಗಾದ್ರೂ ಬೈಹಾರ್ಟ್ ಮಾಡ್ಬೋದು. ಸೊ ಹಾಡಿನ ರೂಪದಲ್ಲಾದ್ರೂ ಬೈಹಾರ್ಟ್ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ನೀವು ಬೈಹಾರ್ಟ್ ಮಾಡ್ಬೋದು. ಚಿನ್ನ, ಬೆಳ್ಳಿ, ಪಾದರಸ, ತಾಮ್ರ, ಹೈಡ್ರೋಜನ್, ಸೀಸ, ಕಬ್ಬಿಣ, ಸತು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಈ ರೀತಿನಾದ್ರೂ ನೀವು ಮಾಡ್ಕೊಳ್ಬೋದು. ನಿಮ್ಮ ಇಷ್ಟ, ಯಾವ ಥರ ಬೇಕಾದರೂ ಕ್ರಿಯಾಶೀಲತೆಯ ಸರಣಿಯನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬಹುದು. ಸೊ ಕೆಳಗಿಂದ ಮೇಲಾದರೂ ಇದು ಮಾಡ್ಕೊಳ್ಳಿ, ಆಗ ಏರಿಕೆ ಕ್ರಮದಲ್ಲಿ ನೀವು ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಯಾವ ರೀತಿಯ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸೋಡಿಯಂನ ಬರ್ಕೊಳ್ತಾ ಇದ್ದೀನಿ, ಪೊಟ್ಯಾಷಿಯಂನ ಬರಿತಾ ಇದ್ದೀನಿ, ಎಯುನ ಬರಿತಾ ಇದ್ದೀನಿ, ಪಿಬಿನ ಬರಿತಾ ಇದ್ದೀನಿ. ಸೊ ಮಧ್ಯದಲ್ಲಿರುವಂತಹ ಧಾತುಗಳನ್ನು ತಗೊಳ್ಳಿ. ಕೊಟ್ಟಿರುವ ಧಾತುಗಳನ್ನ ಅವುಗಳ ಕ್ರಿಯಾಶೀಲತೆಯ ಸರಣಿಯ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮ ಅಂದಾಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಏರಿಕೆ ಕ್ರಮ ಬರೆಯೋದು ಅಂತ ಹೇಳಿದ್ರೆ, ಮೊದಲನೇದು ಎಯು ಇದೆ ನೋಡಿ, ಫಸ್ಟ್ ಇದೆ ಇಲ್ಲಿ ಕೊನೆಯಲ್ಲಿ. ಸೊ ಎಯು ಬರಿಬೇಕು. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಬಂದಿದೆ ಅಂತ ಇಲ್ಲಿ ನೋಡ್ಕೊಂಡ್ರೆ ಪಿಬಿ ಬಂದಿದೆ ಅಲ್ಲ, ಪಿಬಿ ಬಂದಿದೆ. ಅದಾದ್ಮೇಲೆ ನೆಕ್ಸ್ಟ್ ಸೋಡಿಯಂ ಬಂದಿದೆ, ನೆಕ್ಸ್ಟ್ ಪೊಟ್ಯಾಷಿಯಂ ಬಂದಿದೆ. ಸೊ ಇದು ಏರಿಕೆ ಕ್ರಮ. ಅವ್ರು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದಾಗ ಇದು ಕಡಿಮೆ ಕ್ರಿಯಾಶೀಲ, ಬರ್ತಾ ಬರ್ತಾ ಕ್ರಿಯಾಶೀಲತೆ ಏನಾಗ್ತಾ ಇದೆ, ಏರ್ಕೊಂಡು ಹೋಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಏರಿಕೆ ಕ್ರಮ. ಅದೇ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದ್ರೆ ಮೊದಲು ಕೆ ಬರಿಬೇಕು, ಆಮೇಲೆ ಸೋಡಿಯಂ, ಆಮೇಲೆ ಲೆಡ್, ಆಮೇಲೆ ಗೋಲ್ಡ್. ಸೊ ಈ ರೀತಿ ಬರ್ಕೊಂಡೋದ್ರೆ ಏರಿಕೆ ಕ್ರಮ, ಇಳಿಕೆ ಕ್ರಮ ನಿಮಗೆ ಆಗುತ್ತೆ. ಅವ್ರು ಯಾವ ಪ್ರಶ್ನೆಯನ್ನ ಕೇಳಿರ್ತಾರೆ ಅದರ ಒಟ್ಟಿನಲ್ಲಿ ಕ್ರಿಯಾಶೀಲತೆಯ ಸರಣಿಯನ್ನ ಆರ್ಡ್ರಲ್ಲೇ ನೀವು ಕಲ್ತ್ಕೊಳ್ಬೇಕು ಮಕ್ಕಳು. ಸೊ ಆರ್ಡ್ರಲ್ಲೇ ಕಲ್ತ್ಕೊಂಡಾಗ ಇನ್ ಬಿಟ್ವೀನ್ ಅವ್ರು ಕೊಡ್ತಾರೆ, ಮತ್ತೆ ಅರೇಂಜ್ ಮಾಡಿ, ಇಳಿಕೆ ಕ್ರಮದಲ್ಲಿ ಅರೇಂಜ್ ಮಾಡಿ, ಕ್ರಿಯಾಶೀಲತೆಯ ಸರಣಿಯ ಆಧಾರದ ಮೇಲೆ ಅವುಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿ, ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಇವರು ಕೊಟ್ಟಿರೋದಿಲ್ಲಿ ಇಳಿಕೆ ಕ್ರಮ. ನೀವು ಹಾಡಿನ ರೂಪದಲ್ಲೂ ಕೂಡ ಜ್ಞಾಪಕ ಇಟ್ಕೊಳ್ಬಹುದು ನೋಡಿ. ಈ ರೀತಿ ಚಿನ್ನ, ಬೆಳ್ಳಿ, ಪಾದರಸ, ತಾಮ್ರ, ಹೈಡ್ರೋಜನ್, ಸೀಸ, ಕಬ್ಬಿಣ, ಸತು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಈ ರೀತಿ ಬೇಕಾದ್ರೂ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಇಷ್ಟ, ಯಾವ ಥರನಾದರೂ ಟ್ರಿಕ್ಸ್ ನೀವು ಇಟ್ಕೊಳ್ಬಹುದು. ಒಟ್ಟಲ್ಲಿ ಪ್ರಶ್ನೆಯನ್ನ ಈ ರೀತಿ ಕೇಳಲಾಗುತ್ತೆ. ಮಧ್ಯ ಮಧ್ಯ ಧಾತುಗಳನ್ನು ಕೊಟ್ಟು ಏರಿಕೆ ಕ್ರಮ ಬರೀರಿ, ಇಳಿಕೆ ಕ್ರಮ ಬರೀರಿ. ತುಂಬಾ ಇಂಪಾರ್ಟೆಂಟ್. ಮಲ್ಟಿಪಲ್ ಚಾಯ್ಸಲ್ಲೆಲ್ಲ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಈ ರೀತಿ ಕೊಟ್ಟಿರ್ತಾರೆ. ಸೊ ಇದು ಕ್ರಿಯಾಶೀಲತೆಯ ಸರಣಿ. ನೆಕ್ಸ್ಟ್ ಬಂದ್ರೆ ನಿಮಗೆ ಕ್ರಿಯಾಶೀಲತೆ ಸರಣಿ ಆದ್ಮೇಲೆ ಸೋಡಿಯಂ ಕ್ಲೋರೈಡ್ ಹೇಗೆ ರೂಪುಗೊಳ್ಳುತ್ತದೆ, ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತದೆ ಅಂತ. ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತದೆ ತುಂಬಾ ಇಂಪಾರ್ಟೆಂಟ್. ಈ ಎರಡರಲ್ಲಿ ಒಂದು ಕೊಡ್ತಾ ಇರ್ತಾರೆ ಯಾವಾಗ. ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತೆ, ರಚನೆ ಹೇಗೆ ಉಂಟಾಗುತ್ತೆ, ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತೆ ಅಂತ ಹೇಳಿ. ಸೊ ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ. ಇದಕ್ಕೆ ಮೊದಲು ನಿಮಗೆ ವೇಲೆನ್ಸಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ವೇಲೆನ್ಸಿಯ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಜ್ಞಾಪಿಸ್ತೀನಿ. 9ನೇ ತರಗತಿನಲ್ಲಿ ನೀವು ಕಲ್ತ್ಕೊಂಡಿರ್ತೀರಾ ನೋಡಿ. ಇಲ್ಲಿ KLMN ಧಾತು ಪ್ಲಸ್ ವೇಲೆನ್ಸಿ. ಸೊ ಇದು ಜ್ಞಾಪಕ ಇರ್ಬೋದು ನಿಮಗೆ ಲಾಸ್ಟ್ ಇಯರ್. ಸೊ KLMN ಅಂದಾಗ ಈಗ ಒಂದು ಹೈಡ್ರೋಜನ್ ಅನ್ನ ತೆಗೆದುಕೊಳ್ಳೋಣ. ಹೈಡ್ರೋಜನ್ ಅದರ ಅಟಾಮಿಕ್ ನಂಬರ್ನ ನೀವು ತೆಗೆದುಕೊಳ್ಬೇಕು, ಅಟಾಮಿಕ್ ಮಾಸ್ ತಗೊಳ್ಬಾರ್ದು. ಪರಮಾಣು ಸಂಖ್ಯೆಯನ್ನು ತೆಗೆದುಕೊಳ್ಬೇಕು, ಪರಮಾಣು ರಾಶಿ ತೆಗೆದುಕೊಳ್ಬಾರ್ದು. ಪರಮಾಣು ಸಂಖ್ಯೆ ಎಷ್ಟು? 1. ಹಾಗಾದ್ರೆ ಕೆ ಕವಚದಲ್ಲಿ 2, ಇಲ್ಲೆಲ್ಲ 8 ತುಂಬಿಕೊಂಡು ಹೋಗ್ಬೋದು ಅಂತ ನಿಮಗೆ ಗೊತ್ತಿದೆ. ಸೊ ಒಂದಿರೋದ್ರಿಂದ ಎಲ್ಲಿಗೆ ತುಂಬ್ತೀರಾ? ಇಲ್ಲಿಗೆ ತುಂಬ್ತೀರಾ. ಸೊ ಇದು ಅಷ್ಟಕ ಜೋಡಣೆ ಆಗೋದಕ್ಕೆ ಅಂದ್ರೆ ತಾನು ತಟಸ್ಥ ಆಗೋದಕ್ಕೆ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ತಾನು ತಟಸ್ಥ ಆಗೋದಕ್ಕೆ ಮೊದಲನೇ ಕವಚದಲ್ಲಿ ಎಷ್ಟಿರಬೇಕು? 2 ಎಲೆಕ್ಟ್ರಾನ್ ಇರಬೇಕು. 2, 3, 4ನೇ ಕವಚದಲ್ಲಿ 8 ಇರಬೇಕು ಅಷ್ಟಕ ಜೋಡಣೆಯ ಆಗೋದಕ್ಕೆ. ಸೊ ಅಷ್ಟಕ ಜೋಡಣೆ ಆಗಬೇಕು, ತಟಸ್ಥಗೊಳ್ಬೇಕು ಅಂದ್ರೆ ಇದಕ್ಕೆ ಇನ್ನು ಎಷ್ಟು ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ? 1 ಇದೆ. 1 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಅದಕ್ಕೆ ಅದರ ವೇಲೆನ್ಸಿ ಎಷ್ಟು? 1. ಡೈರೆಕ್ಟ್ ಆಗಿ ಸೋಡಿಯಂಗೆ ಬರೋಣ. ಸೋಡಿಯಂ 11, ಅದರ ಪರಮಾಣು ಸಂಖ್ಯೆ ಎಷ್ಟು? 11. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಎಲೆಕ್ಟ್ರಾನ್ ಹಂಚಿಕೆ ಮಾಡಿ. ಎಲೆಕ್ಟ್ರಾನ್ ಹಂಚಿಕೆಯನ್ನು 11ಕ್ಕೆ ಮಾಡಿದಾಗ ಮೊದಲನೇ ಕವಚದಲ್ಲಿ 2 ತುಂಬಬಹುದು ಅಂತ ಗೊತ್ತಿದೆ. 2ನೇ ಕವಚದಲ್ಲಿ 8 ತುಂಬಬಹುದು. 8 ತನಕ ತುಂಬಬಹುದು. 8 + 2 10. ಹಾಗಾದ್ರೆ 11ರಲ್ಲಿ 10 ಹೋದ್ರೆ 1. ಸೊ ಆ 1 ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಹಾಗಾದ್ರೆ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಇದೆ. ಅಷ್ಟಕ ಜೋಡಣೆ ಆಗಕ್ಕೆ ಇನ್ನೆಷ್ಟು ಎಲೆಕ್ಟ್ರಾನ್ ಬೇಕು? 7 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ತುಂಬಾ ಇಂಪಾರ್ಟೆಂಟ್. ಸೊ 7 ಎಲೆಕ್ಟ್ರಾನ್ಗಳನ್ನ ಅಲ್ಲಿ ಇಲ್ಲಿ ಕಷ್ಟಪಟ್ಟು ತೆಗೆದುಕೊಳ್ಳೋದಕ್ಕೂ ಬದಲು ತಾನೇ ಒಂದನ್ನ ಕೊಟ್ಟು ಇಲ್ಲೇ ಅಷ್ಟಕ ಜೋಡಣೆಯನ್ನ ಇದು ಮಾಡ್ಕೊಳ್ಳುತ್ತೆ. 7ಅನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ, ಅದೇ ಒಂದನ್ನ ಬಿಟ್ಟು ಕೊಡೋದು
ತುಂಬಾ ಈಸಿ. ಅದಕ್ಕೆ ಏನ್ ಮಾಡ್ತಾ ಇದೆ, ಒಂದು ಎಲೆಕ್ಟ್ರಾನ್ ಹೊರಕವಚದಲ್ಲಿರುವ ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟು ತಾನು ಇಲ್ಲೇ ಅಷ್ಟಕ ಜೋಡಣೆಯನ್ನು ರೂಪಿಸಿಕೊಳ್ತಾ ಇದೆ. ಹಾಗಾದ್ರೆ ಇದರ ವೇಲೆನ್ಸಿ ಎಷ್ಟು? 1. ಅಂದರೆ ತಾನು ಅಷ್ಟಕ ಜೋಡಣೆ ಆಗೋದಕ್ಕೆ, ಪಡ್ಕೊಳ್ಳೋದಕ್ಕೆ ಅಥವಾ ತಟಸ್ಥಗೊಳ್ಳೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳನ್ನ ಕೊಡ್ತು ಅಥವಾ ಎಷ್ಟು ಎಲೆಕ್ಟ್ರಾನ್ಗಳನ್ನ ಪಡ್ಕೊಳ್ತು, ಅದೇ ಅದರ ವೇಲೆನ್ಸಿ. ಗೊತ್ತಾಯ್ತಾ? ಸೊ ಅಥವಾ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ಇಲ್ಲಿ ಹೇಳ್ಬೋದು, ಸ್ವಲ್ಪ ಈಸಿ ಆಗಾದ್ರೆ. ಇನ್ನು ಕ್ಲೋರಿನ್ ತಗೊಳ್ಳೋಣ, 17. ಇದನ್ನ ಎಲೆಕ್ಟ್ರಾನ್ ಹಂಚಿಕೆ ಮಾಡಿದಾಗ ಮೊದಲನೇದಕ್ಕೆ 2 ತುಂಬೋದು, 8 ತುಂಬೋದು, ಇನ್ನೆಷ್ಟು ಬೇಕು? 7 ಅಂತ ಹೇಳಿದಾಗ ಇನ್ನೆಷ್ಟು ಬೇಕು ಅಷ್ಟಕ ಜೋಡಣೆಗೆ? ಒಂದೇ ಸಾಕು. ಸೊ ಒಂದನ್ನು ಅದು ಯಾರ ಹತ್ರ ನಾವು ಪಡ್ಕೊಳ್ಳುತ್ತೆ, ಹಾಗಾದ್ರೆ ಎಷ್ಟು ಪಡ್ಕೊಳ್ತಾ ಇದೆ? 1 ಎಲೆಕ್ಟ್ರಾನ್ ಅಷ್ಟಕ ಜೋಡಣೆ ರೂಪದಕ್ಕೆ, ಅದಕ್ಕೆ ಅದರ ವೇಲೆನ್ಸಿ 1. ಸೊ ಎಷ್ಟನ್ನ ಪಡ್ಕೊಳ್ತು ಅಷ್ಟಕ ಜೋಡಣೆಯನ್ನು ತಲುಪೋದಕ್ಕೆ ಅಥವಾ ಎಷ್ಟನ್ನ ಕೊಡ್ತು, ಅದೇ ಅದರ ವೇಲೆನ್ಸಿ. ಸೊ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಈಗ ನೋಡೋಣ ಸೋಡಿಯಂ. ಸೋಡಿಯಂ ನಾನು ಹೇಳಿದೆ ನೋಡಿ, ಎಲೆಕ್ಟ್ರಾನ್ ಹಂಚಿಕೆ ಹೇಗಾಗಿದೆ? 2, 8, 1 ಆಗಿದೆ. ಹಾಗಾದ್ರೆ ಹೊರಕವಚದಲ್ಲಿ ಎಷ್ಟಿತ್ತು? 1 ಇತ್ತು, ಇನ್ನು 7 ಬೇಕು. ಅದಕ್ಕೆ ಅದು 7 ಪಡ್ಕೊಳಕ್ ಹೋಗಲ್ಲ, ಏನ್ ಮಾಡ್ತು? ಕೊಟ್ಬಿಡ್ತು. ಸೊ 7 ಕೊಟ್ಟು ನೋಡಿ, 2, 8, 1 ಇದ್ದಿದ್ದು 1 ಎಲೆಕ್ಟ್ರಾನ್ ಅನ್ನ ಕೊಡ್ತಾ ಇದೆ. ನೋಡಿ ಇಲ್ಲಿ ಕೊಡ್ತಾ ಇದೆ, ಪ್ಲಸ್ 1 ಎಲೆಕ್ಟ್ರಾನ್. Na ಇದ್ದಿದ್ದು Na ಪ್ಲಸ್ ಆಯ್ತು, ಪ್ಲಸ್ ಆಗಿದೆ. ಯಾಕೆ ಪ್ಲಸ್ ಆಗಿದೆ ಅಂತ ಹೇಳಿದ್ರೆ 11 ಪ್ರೋಟಾನ್ ಇತ್ತು, 11 ಎಲೆಕ್ಟ್ರಾನ್ ಇತ್ತು. 1 ಎಲೆಕ್ಟ್ರಾನ್ ಏನ್ ಮಾಡ್ತು? ಕೊಟ್ಬಿಟ್ಟಿದ್ದು 10 ಆಯ್ತು. ಹಾಗಾದ್ರೆ ಪ್ರೋಟಾನ್ ಸಂಖ್ಯೆ ಎಷ್ಟು ಜಾಸ್ತಿ? 1 ಜಾಸ್ತಿ. ಪ್ರೋಟಾನ್ ಅಂದ್ರೆ ಪ್ಲಸ್, ಅದಕ್ಕೆ 1 ಪ್ಲಸ್ ಆಯ್ತು, ಅಯಾನ್ ಆಯ್ತು. ಸೊ ಲೋಹ ಇದ್ದಿದ್ದು ಏನಾಯ್ತದು? ಅಯಾನ್ ಆಯ್ತು. ಸೋಡಿಯಂ ಇದ್ದಿದ್ದು ಸೋಡಿಯಂ ಅಯಾನ್ ಆಯ್ತು. 1 ಎಲೆಕ್ಟ್ರಾನ್, ಈ ಕೊಟ್ಟಿರುವಂತಹ ಎಲೆಕ್ಟ್ರಾನ್ ಅನ್ನ ಇಲ್ಲಿ ಕ್ಲೋರಿನ್ ತಗೊಳ್ತಾ ಇದೆ, ನೋಡಿದ್ದೀರಾ? ಸೊ 2, 8, 1 ಇದ್ದಂತಹ ಸೋಡಿಯಂ Na ಬರೀ Na ಇದ್ದಿದ್ದು ಏನಾಯ್ತು? Na ಪ್ಲಸ್ ಆಗಿ 2, 8 ಆಗಿದೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 2, 8, 1 ಇದ್ದಿದ್ದು 1 ಎಲೆಕ್ಟ್ರಾನ್ ಅನ್ನ ಕೊಟ್ಬಿಟ್ಟು, 1 ಎಲೆಕ್ಟ್ರಾನ್ ಇಲ್ಲಿ ಕೊಡ್ತಾ ಇದೆ ನೋಡಿ, 1 ಎಲೆಕ್ಟ್ರಾನ್ ಕೊಟ್ಟು ಏನಾಗಿದೆ? 2, 8 ಆಗಿದೆ. ಇದು ಮೊದಲನೇ ಲೈನ್. ಎರಡನೇ ಲೈನ್ ಏನು? ಕ್ಲೋರಿನ್. ಕ್ಲೋರಿನ್ ತಗೊಳ್ಬೇಕು, ಇಲ್ಲಿ ಕ್ಲೋರಿನ್ ತಗೊಂಡಿದ್ದೀನಿ ನೋಡಿ. ಅದೇನು? ಎಲೆಕ್ಟ್ರಾನ್ ಹಂಚಿಕೆ ಮಾಡಿದಾಗ 2, 8, 7 ಇತ್ತು. ಇನ್ನು ಎಷ್ಟು ಬೇಕು ಅದಕ್ಕೆ ಅಷ್ಟಕ ಜೋಡಣೆ ತಲುಪೋದಕ್ಕೆ? 1. ಅದಕ್ಕೆ ಇಲ್ಲಿ ಕೊಟ್ಟಂತಹ ಎಲೆಕ್ಟ್ರಾನ್ ಅನ್ನ ಇದು ಪಡ್ಕೊಳ್ತಾ ಇದೆ, ಇಲ್ಲೇ ಪಡ್ಕೊಳ್ತಾ ಇದೆ ನೋಡಿ. ಪಡ್ಕೊಂಡು ಏನಾಯ್ತು? 2, 8, 8 ಆಯ್ತು. ಎಷ್ಟು ಎಲೆಕ್ಟ್ರಾನ್ ಪಡ್ಕೊಳ್ತು? 1 ಎಲೆಕ್ಟ್ರಾನ್ ಪಡ್ಕೊಂಡಿದ್ದು ನೋಡಿ, ಇಲ್ಲಿ ಮೈನಸ್ ಹಾಕಿದ್ದೀನಿ. 1 ಎಲೆಕ್ಟ್ರಾನ್ ಪಡ್ಕೊಂಡಿರೋದ್ರಿಂದ 1 ಮೈನಸ್, ಬರೀ ಮೈನಸ್ ಹಾಕಿದ್ರೆ 1 ಅಂತ ಅರ್ಥ. 2, 8, 7 ಇದ್ದಿದ್ದು 2, 8, 8 ಆಯ್ತು. ಇದು 2, 8, 1 ಇದ್ದಿದ್ದು 1 ಕೊಟ್ಟು 2, 8 ಆಗಿದೆ. 2, 8, 7, 7 1 ಪಡ್ಕೊಂಡು ಇದು 8 ಆಯ್ತು. ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈಗ ಚುಕ್ಕಿ ರಚನೆಯಲ್ಲಿ ಮಾಡೋಣ. ಎಲೆಕ್ಟ್ರಾನ್ ಚುಕ್ಕಿ ರಚನೆಯ ಮೂಲಕ ಇದನ್ನು ವಿವರಿಸಿ ಅಂತ ಹೇಳಿದ್ರೆ ನೋಡಿ, Na ನಲ್ಲಿ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ ಹೊರಕವಚದಲ್ಲಿ. Cl ಅಲ್ಲಿ 2, 4, 6, ಇದೊಂದು 7 ಇದೆ. ಒಂದು ಸ್ಥಾನ ಏನಾಗಿದೆ? ಇಲ್ಲಿ ಖಾಲಿ ಇದೆ. ಆ ಒಂದು ಸ್ಥಾನ ಖಾಲಿ ಇರೋದು ಬಂದು ಇಲ್ಲಿ ಆರೋ ಮಾರ್ಕಲ್ಲಿ ಹಿಂಗೆ ತೋರಿಸ್ಬೇಕು. ಬಂದು ಅಲ್ಲಿ ಸೇರ್ಕೊಂಡು Na ಇದ್ದಿದ್ದು Na ಪ್ಲಸ್ ಆಯ್ತು, Cl ಇದ್ದಿದ್ದು Cl ಮೈನಸ್. ಮೈನಸ್ ಇಲ್ಲಿ ತೋರಿಸಿದ್ದೀನಿ ನೋಡಿ, ತುಂಬಾ ಇಂಪಾರ್ಟೆಂಟ್. Cl ಮೈನಸ್ ಆಗಿದೆ. ಅಯಾನುಗಳಾಗಿ ಈ ರೀತಿ ಸೋಡಿಯಂ ಕ್ಲೋರೈಡ್ ಅಯಾನ್ ಹೇಗೆ ರೂಪುಗೊಳ್ಳುತ್ತದೆ ಅನ್ನೋದಕ್ಕೆ ಇದನ್ನ ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ ಸ್ಟೆಪ್ಸ್ ನೋಡಿ. Na ಇತ್ತು, 2, 8, 1 ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಹಂಚಿಕೆ ಏನ್ ಮಾಡ್ತು? ಅದು ಎಲೆಕ್ಟ್ರಾನ್ ಅನ್ನ ಕೊಟ್ಬಿಡ್ತು. Na 2, 8 ಆಗಿ ಈ ಒಂದು ಎಲೆಕ್ಟ್ರಾನ್ ಇಲ್ಲಿ ಕೊಡ್ತಾ ಇದೆ. ನಂತರ Cl ಇತ್ತು, ಅದಕ್ಕೆ ಏನು? 2, 8, 7 ಅದ್ರದ್ದು. ಅದೇನ್ ಮಾಡ್ತು? ಕೊಟ್ಟಂತಹ ಎಲೆಕ್ಟ್ರಾನ್ ಇಲ್ಲಿ ತೆಗೆದುಕೊಂಡು Cl ಮೈನಸ್ ಆಯ್ತು, 2, 8, 8 ಆಗಿದೆ. ಅಷ್ಟೇ. ನಂತರ ಇದನ್ನ ನೀವು ಬರಿಬೇಕು. ಇದೇ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಅಥವಾ ಸೋಡಿಯಂ ಕ್ಲೋರೈಡ್ ಹೇಗೆ ರೂಪುಗೊಳ್ಳುತ್ತದೆ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ರೂಪುಗೊಳ್ಳುತ್ತದೆ. ಸೇಮ್ ಅದೇ ತರ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ರೂಪುಗೊಳ್ಳುತ್ತದೆ. ಮೆಗ್ನೀಷಿಯಂನ ಬರ್ಕೊಳ್ಳೋಣ. ಮೆಗ್ನೀಷಿಯಂನ ಅಟಾಮಿಕ್ ನಂಬರ್ ಪ್ರಮಾಣ ಸಂಖ್ಯೆ 12. 12ನ ಇಲ್ಲಿ ಜೋಡಿಸಿ 2, 8, 2, 8, 2, 12 ಅಲ್ವಾ? 2. ಹೊರಕವಚದಲ್ಲಿ ಎಷ್ಟಿದೆ? 2 ಎಲೆಕ್ಟ್ರಾನ್ ಇದೆ. ಇನ್ನು ಎಷ್ಟು ಬೇಕು ಅಷ್ಟಕ ಜೋಡಣೆ ಪಡ್ಕೊಳ್ಳೋದಕ್ಕೆ? 6 ಎಲೆಕ್ಟ್ರಾನ್ ಬೇಕು. ಸೊ 6 ಎಲೆಕ್ಟ್ರಾನ್ ಪಡ್ಕೊಳ್ಳೋದು ಕಷ್ಟ. ಅದಕ್ಕೆ 2 ಎಲೆಕ್ಟ್ರಾನ್ ಅನ್ನ ಕೊಟ್ಟು ಬೇರೆದಕ್ಕೆ ಕೊಟ್ಟು ಇಲ್ಲೇ ಅಷ್ಟಕ ಜೋಡಣೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಕೊಟ್ಟಿರುವ ಎಲೆಕ್ಟ್ರಾನ್ಗಳು ಎಷ್ಟು? 2. ನೋಡೋಣ ನೋಡಿ, Mg ಇದೆ,
ಅದರ ಎಲೆಕ್ಟ್ರಾನ್ ಹಂಚಿಕೆ ಏನು 2 8 2. ಆದ್ರೆ ಇಲ್ಲೇ ಅಷ್ಟಕ ಜೋಡಣೆಯನ್ನ ಮಾಡಿಕೊಂಡು 2 8 ಆಗಿದೆ ನೋಡಿ, 2 8 ಆಗಿದೆ. ಪ್ಲಸ್ 2 ಎಲೆಕ್ಟ್ರಾನ್ ಅನ್ನ ಕೊಟ್ಟು ಬಿಡುತ್ತೆ. 2 ಎಲೆಕ್ಟ್ರಾನ್ ಕೊಡ್ತು ಅಂದ್ರೆ 2 ಪ್ಲಸ್ ಬರುತ್ತೆ. 1 ಎಲೆಕ್ಟ್ರಾನ್ ಕೊಡ್ತು ಅಂದ್ರೆ 1 ಪ್ಲಸ್ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. 3 ಎಲೆಕ್ಟ್ರಾನ್ ಕೊಟ್ಬಿಡ್ತು ಅಂದ್ರೆ 3 ಪ್ಲಸ್ ಆಗುತ್ತದೆ. ಸೊ 2 ಎಲೆಕ್ಟ್ರಾನ್ ಕೊಡ್ತು. ಆ 2 ಎಲೆಕ್ಟ್ರಾನ್ ಕೊಟ್ಟಾಗ ಕ್ಲೋರಿನ್ಗೆ ಒಂದೇ ಬೇಕಲ್ವಾ, ಹಾಗಾಗಿ ಏನ್ ಮಾಡ್ತು ನೋಡಿ, 2 8 7 ಇದ್ದ ಕ್ಲೋರಿನ್ ಒಂದು ಕ್ಲೋರಿನ್ 1 ಎಲೆಕ್ಟ್ರಾನ್ ತಗೊಳ್ತು. 1 ಎಲೆಕ್ಟ್ರಾನ್ ತಗೊಂಡು 2 8 8 ಆಯ್ತು. 2 8 7 ಇದ್ದ ಕ್ಲೋರಿನ್ ಏನಾಯ್ತು, 2 8 8 ಆಯ್ತು ಎಲೆಕ್ಟ್ರಾನ್. ಸೊ ಈ ರೀತಿ ಅಷ್ಟಕ ಜೋಡಣೆಯನ್ನ ರೂಪಕ ಮಾಡ್ಕೊಳ್ತು. ಹಾಗಾದ್ರೆ ಇನ್ನೂ ಒಂದಿದೆಯಲ್ಲ, ಇನ್ನೊಂದು ಕ್ಲೋರಿನ್ ಬಂತು ನೋಡಿ, ಇಲ್ಲಿ 2 ಇದೆ ಎಲೆಕ್ಟ್ರಾನು. ಒಂದು ಕ್ಲೋರಿನ್ 1 ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡ್ರೆ ಮತ್ತೊಂದು ಕ್ಲೋರಿನ್ ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು ಈ ರೀತಿ MgCl2 ಆಯ್ತು. ಇಲ್ಲಿ 2 ಅಂತ ಬರೀರಿ. Mg2 ಪ್ಲಸ್ Cl2 ಮೈನಸ್ ನೋಡಿ, ಮೈನಸ್ ಹಾಕ್ಬೇಕು, ಇಲ್ಲಿ 2 ಬರೀರಿ, ಯಾಕೆ 2 Cl ಇದೆ. ಸೊ ಇದು MgCl2 ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ರೂಪುಗೊಳ್ಳುತ್ತದೆ, ಹೇಗೆ ಉಂಟಾಗುತ್ತದೆ, ಅಥವಾ ಸೋಡಿಯಂ ಕ್ಲೋರೈಡ್ ಹೇಗೆ ರೂಪುಗೊಳ್ಳುತ್ತದೆ, ಎಲೆಕ್ಟ್ರಾನ್ಗಳನ್ನು ಕೊಡುವುದರ ಮೂಲಕ ಪಡೆದುಕೊಳ್ಳುವುದರ ಮೂಲಕ ಅಯಾನಿಕ ಬಂಧವನ್ನು ಏರ್ಪಡಿಸಿಕೊಂಡಿದೆ. ಇದು ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಸೋಡಿಯಂ ಕ್ಲೋರೈಡೇ ಆಗಲಿ ಮೆಗ್ನೀಷಿಯಂ ಕ್ಲೋರೈಡೇ ಆಗಲಿ ಹೇಗೆ ಉಂಟಾಯಿತು ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಗೊತ್ತಿಲ್ಲದೆ ಇರೋರು. ಸೋಡಿಯಂ ಅಂತ ಹೇಳಿದ್ರೆ ಅದರ ಎಲೆಕ್ಟ್ರಾನ್ ಹಂಚಿಕೆ 2 8 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ, ಇನ್ನು 7 ಬೇಕು ಅಷ್ಟಕ ಜೋಡಣೆಗೆ, ಆಗಲ್ಲ. 1 ಕೊಟ್ಬಿಡ್ತು. ಏನ್ ಮಾಡ್ತಾ ಇದೆ, 1 ಕೊಟ್ಟಿದ ತಕ್ಷಣ Na ಇದ್ದಿದ್ದು 1 ಕೊಟ್ಟಿದ ತಕ್ಷಣ Na ಪ್ಲಸ್ ಆಗಿ 2 8 ಆಯ್ತು. 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತಾ ಇದೆ, ಇಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್ ಬಂದ್ರೆ ಅದೇ ತರ Cl 2 8 7 ಇತ್ತು. ಆ 2 8 7 ಇದ್ದಿದ್ದು Cl ಏನಾಯ್ತು, 2 8 8 ಆಗಿ 1 ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡಿರೋದ್ರಿಂದ ಮೈನಸ್ ಆಗಿದೆ. ನಂತರ ಬಂದ್ರೆ Na ನಲ್ಲಿ 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇತ್ತು, Cl ಅಲ್ಲಿ 1 ಬೇಕಿತ್ತು ನೋಡಿ, ಈ ರೀತಿ ಬರೋದು. Cl ಅಲ್ಲಿ ಇಲ್ಲಿ ಖಾಲಿ ಜಾಗ ಇದೆ, ಸೊ ಬೇಕಿತ್ತು, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ Na ಪ್ಲಸ್ Cl ಮೈನಸ್ ಆಗಿದೆ ಅಂತ ತೋರಿಸ್ಬೋದು. ಸೊ ಈ ರೀತಿಯಾಗಿ ಸೋಡಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಕ್ಲೋರೈಡ್ ತುಂಬಾ ಇಂಪಾರ್ಟೆಂಟ್, ಕೊಡ್ತಾರೆ ಎಕ್ಸಾಮ್ ಅಲ್ಲಿ, ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಈ 3 ಸ್ಟೆಪ್ಸ್ ಅನ್ನು. ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳಿರುವಂಥದ್ದು. ನಂತರ ಬಂದ್ರೆ ನಿಮಗೆ ಅಯಾನಿಕ ಬಂಧ. ಇದು ಅಯಾನಿಕ ಬಂಧ, ಇವೆರಡು ಪಡ್ಕೊಳ್ತಲ್ಲ, ಯಾವ ಬಂಧ ಪಡ್ಕೊಳ್ತು, ಅಯಾನಿಕ ಬಂಧವನ್ನ. ಹಾಗಾದ್ರೆ ಅಯಾನಿಕ ಬಂಧ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಅಷ್ಟಕ ಜೋಡಣೆಯನ್ನ ರೂಪಿಸಿಕೊಳ್ಳೋದಕ್ಕೆ ಎಲೆಕ್ಟ್ರಾನುಗಳನ್ನ ಕೊಡುವುದರ ಮೂಲಕ ಅಥವಾ ಪಡೆದುವುದರ ಮೂಲಕ ಬಂಧವನ್ನ ಏರ್ಪಡಿಸಿಕೊಳ್ಳುತ್ತೆ. ಅಂತಹ ಬಂಧವನ್ನ ಅಯಾನಿಕ ಬಂಧ ಅಂತಾರೆ. ಸೋಡಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಕ್ಲೋರೈಡ್ ಅಯಾನಿಕ ಬಂಧವನ್ನ ಏರ್ಪಡಿಸಿಕೊಂಡಿದೆ. ಗೊತ್ತಾಯ್ತಾ? ಈ ಪಾಠದಲ್ಲಿ ನಿಮಗೆ ಇರೋದು ಅಯಾನಿಕ ಬಂಧದ ಬಗ್ಗೆ. ಸೊ ಅಯಾನಿಕ ಬಂಧ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅಯಾನಿಕ ಬಂಧದ ಗುಣಲಕ್ಷಣಗಳು, ಅಯಾನಿಕ ಬಂಧದ ಗುಣಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋಣ, ತುಂಬಾ ಇಂಪಾರ್ಟೆಂಟ್. ಅಯಾನಿಕ ಬಂಧ ಎಂದರೇನು? ಯಾವುದೇ ಧಾತುಗಳು ತಾವು ಹೊರದ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಕೊಡುವುದರ ಮೂಲಕ ಅಥವಾ ಪಡೆದುಕೊಳ್ಳುವುದರ ಮೂಲಕ ಬಂಧವನ್ನ ಏರ್ಪಡಿಸಿಕೊಳ್ಳುತ್ತವೆ. ಅಂತಹ ಒಂದು ಗುಣಕ್ಕೆ ಲೋಹಿ ಅಯಾನಿಕ ಬಂಧ ಎಂದು ಕರೆಯುತ್ತಾರೆ. ಹಾಗಾದ್ರೆ ಅಯಾನಿಕ ಬಂಧ ಅಂತ ಹೇಳ್ತಿದ್ದಂಗೆ ಅವುಗಳ ಗುಣಲಕ್ಷಣಗಳು ಯಾವುದು ಅಂತ ನೋಡೋಣ ಬನ್ನಿ. ಬನ್ನಿ ನೋಡೋಣ ಈಗ ಅಯಾನಿಕ ಬಂಧದ ಗುಣಲಕ್ಷಣಗಳನ್ನ. ಭೌತ ಗುಣಲಕ್ಷಣಗಳು ಹೇಗೆ ಅಂತ. ಅಯಾನಿಕ ಸಂಯುಕ್ತಗಳು ಅಂತ ಹೇಳ್ತಿದ್ದಂಗೆ ನಾವು ಯಾವುದನ್ನ ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಉಪ್ಪನ್ನ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಆಗ ಉಪ್ಪನ್ನ ಜ್ಞಾಪಿಸ್ಕೊಂಡ್ರೆ ನಮಗೆ ತುಂಬಾ ಸುಲಭ ಏನು ಭೌತ ಗುಣಗಳನ್ನ ನೆನಪಿಟ್ಕೊಳ್ಳೋದು. ಸೊ ಅಯಾನಿಕ ಬಂಧ ಅಂತಿದ್ದಂಗೆ ಯಾವುದನ್ನ ಜ್ಞಾಪಕ ಇಟ್ಕೊಳ್ಬೇಕು, ಉಪ್ಪು. ಸೋಡಿಯಂ ಕ್ಲೋರೈಡ್ ಅನ್ನೋದು ಉಪ್ಪು ಅಂತ ಗೊತ್ತಿದೆ ನಿಮಗೆ. ಸೊ NaCl ಉಪ್ಪು. ಸೊ ಉಪ್ಪನ್ನ ಜ್ಞಾಪಿಸ್ಕೊಂಡ್ರೆ ಉಪ್ಪಿನ ಗುಣಲಕ್ಷಣ ಏನು ಅಂತ ಗೊತ್ತಿದೆ ನಿಮಗೆ. ಸೊ ಏನು ಉಪ್ಪಿನ ಗುಣಲಕ್ಷಣ ಅಂತ ಹೇಳಿದ್ರೆ ಮುಟ್ಟಿ ನೋಡಿ, ಅದು ಘನ ರೂಪದಲ್ಲಿ ಇರುತ್ತೆ ಅನ್ನೋದು ಮೊದಲನೇ. ಅದೇ ರೀತಿ ಇಲ್ಲೂ ಕೂಡ ಮೊದಲು ಭೌತ ಸ್ಥಿತಿ. ಸೊ ಮೊದಲನೇ ಗುಣಲಕ್ಷಣ ಅಯಾನಿಕ ಬಂಧದ್ದು ಯಾವುದು, ಭೌತ ಸ್ಥಿತಿ. ನೋಡಿ ಈಗ ಘನ ರೂಪದಲ್ಲಿ ಇರುತ್ತದೆ. ಸೊ ಎಲ್ಲ ಅಯಾನಿಕ ಸಂಯುಕ್ತಗಳು ಘನ ರೂಪದಲ್ಲಿ ಇರುತ್ತದೆ ಮತ್ತು ಕಠಿಣವಾಗಿರುತ್ತದೆ. ಯಾಕೆ ಕಠಿಣವಾಗಿರುತ್ತದೆ ಅಂತ ಕೇಳ್ತಾರೆ. ಅಯಾನಿಕ ಸಂಯುಕ್ತಗಳು ಕಠಿಣವಾಗಿರಲು ಕಾರಣವೇನು? ಧನ ಮತ್ತು ಋಣ ಅಯಾನುಗಳ ನಡುವೆ ಅಂದ್ರೆ Na ಪ್ಲಸ್ ಮತ್ತು Cl ಮೈನಸ್ ಅಯಾನುಗಳ ನಡುವೆ ಪ್ರಬಲ ಆಕರ್ಷಕ ಬಂಧ ಇರುತ್ತೆ, ಅದಕ್ಕೋಸ್ಕರ ಅದು ಕಠಿಣವಾಗಿರುತ್ತದೆ. ಕ್ವಶನ್ ಕೇಳ್ತಾರೆ,
ಅಯಾನಿಕ ಬಂಧದ ಸಂಯುಕ್ತಗಳು ಕಠಿಣವಾಗಿರಲು ಕಾರಣವೇನು ಅಂತ. ಸೊ ಋಣ ಮತ್ತು ಧನ ಅಯಾನುಗಳ ನಡುವೆ ಪ್ರಬಲ ಆಕರ್ಷಕ ಬಲ ಇರೋದ್ರಿಂದ ಅದು ಕಠಿಣವಾಗಿರುತ್ತದೆ. ನೆಕ್ಸ್ಟ್ ಬಂದ್ರೆ ಬಿದುರತ್ವವನ್ನ ಹೊಂದಿದೆ. ನೋಡಿ, ನೀವು ಉಪ್ಪಿನ ಹರಳನ್ನ ತಗೊಳ್ಳಿ, ಜಸ್ಟ್ ಒಂದು ಕಲ್ಲು ತಗೊಂಡು ತುಂಬಾ ಪ್ರೆಷರ್ ಬೇಡ, ಸುಮ್ಮನೆ ಹಿಂಗೆ ಚಚ್ಚಿದ ತಕ್ಷಣ ಏನಾಗುತ್ತೆ, ಅದು ಪುಡಿ ಪುಡಿಯೇ ಆಗುತ್ತೆ, ನೋಡಿರ್ಬೋದು. ಮತ್ತೆ ಅದು ಹರಳು ರೂಪದಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಉಪ್ಪನ್ನು ತಗೊಂಡು ನೀವು ಎಷ್ಟೇ ನುಣ್ಣಗೆ ಅರೆದ್ರೂ ಕೂಡ ಅದರ ಸಣ್ಣ ಕಣ ಕೂಡ ಹರಳಿನ ರೂಪದಲ್ಲೇ ಇರುತ್ತೆ, ನುಣ್ಣಗೆ ಪುಡಿ ಆಗೋದಿಲ್ಲ, ಅದು ಪುಡಿ ಆದಂಗೆ ಕಾಣುತ್ತೆ. ಆದರೆ ಹರಳಿನ ರೂಪದ ಗುಣಲಕ್ಷಣಗಳನ್ನು ಅದು ಹಾಗೇ ಉಳಿಸ್ಕೊಂಡಿರುತ್ತೆ. ಹಾಗಾದರೆ ಮೊದಲ ಪಾಯಿಂಟು ಭೌತ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾವುದು? ಅಯಾನಿಕ ಬಂಧದ ಸಂಯುಕ್ತಗಳ ಭೌತ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅದು ಘನರೂಪದಲ್ಲಿರುತ್ತದೆ, ಕಠಿಣವಾಗಿರುತ್ತದೆ ಹಾಗೂ ಬಿದುರತ್ವವನ್ನು ಹೊಂದಿರುತ್ತದೆ. ಇದರ ಅರ್ಥಗಳು ನಿಮಗೆ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಬಂದ್ರೆ ಕರಗುವ ಬಿಂದು ಮತ್ತು ಕುದಿ ಬಿಂದು. ಅಯಾನಿಕ ಸಂಯುಕ್ತಗಳೆಲ್ಲವೂ ಹೆಚ್ಚಿನ ಕರಗುವ ಬಿಂದು, ಹೆಚ್ಚಿನ ಕುದಿ ಬಿಂದುವನ್ನು ಹೊಂದಿದೆ. ಉದಾಹರಣೆಗೆ ನೀವು ಉಪ್ಪನ್ನು ತಗೊಂಡು ಒಂದು ಬಾಣಲೆಗೆ ಹಾಕಿ ನೋಡಿ, ಎಷ್ಟು ಶಾಖ ಕೊಟ್ಟರು ತಾನು ಬಿಸಿ ಆಗುತ್ತೆ ಹೊರತು ತಾನು ಕುದಿಯೋದಿಲ್ಲ, ಕರಗೋದಿಲ್ಲ. ಅದಕ್ಕೆ ಉಪ್ಪಿನಲ್ಲಿ ಹಾಕಿ ಉಪ್ಪಿನ ಮರಳನ್ನ ಹಾಕಿ ಅದರಲ್ಲಿ ಕಡಲೆ ಬೀಜ ಎಲ್ಲ ಉರಿತಾರೆ, ನೀವು ನೋಡಿರ್ಬೋದು. ಅದರಲ್ಲಿ ಹಪ್ಪಳ ಎಲ್ಲ ಅದರೊಳಗೆ ಹಾಕಿ ಮಾಡ್ತಾರೆ. ಸೊ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಕರಗುವ ಬಿಂದು ಮತ್ತು ಹೆಚ್ಚು ಕುದಿ ಬಿಂದುವನ್ನ ಹೊಂದಿದೆ. ಅದು ಆ ಪ್ರಬಲ ಯಾಕೆ ಹೆಚ್ಚು ಕರಗುವ ಬಿಂದು, ಹೆಚ್ಚು ಕುದಿ ಬಿಂದು ಹೊಂದಿದೆ ಅಂದ್ರೆ ಆ ಅಯಾನುಗಳ ನಡುವೆ ಇರುವಂತಹ ಪ್ರಬಲ ಆಕರ್ಷಕ ಬಂಧವನ್ನ ಹೊಡೆಯೋದಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಹೆಚ್ಚು ಕರಗುವ ಬಿಂದು, ಕುದಿ ಬಿಂದುವನ್ನು ಹೊಂದಿದೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಬಂದ್ರೆ ವಿಲೀನತೆ. ಎಲ್ಲ ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ. ಉಪ್ಪು ನೀರಲ್ಲಿ ಕರಗುತ್ತೆ, ನೋಡಿದ್ದೀರಾ ನೀವು. ಅದೇ ಉಪ್ಪನ್ನ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆಗೆ ಹಾಕಿ ನೋಡಿ, ಕರಗೋದಿಲ್ಲ. ಅವುಗಳನ್ನೆಲ್ಲ ಸಾವಯವ ದ್ರಾವಕಗಳು ಅಂತೀವಿ. ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆನ ಹೇಳ್ತೀವಿ ಸಾವಯವ ದ್ರಾವಕ. ಹಾಗಾದ್ರೆ ಉಪ್ಪು ಅದರಲ್ಲಿ ಕರಗೋದಿಲ್ಲ, ನೀರಲ್ಲಿ ಕರಗುತ್ತೆ. ಹಾಗಾದ್ರೆ ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ ಹಾಗೂ ಸಾವಯವ ದ್ರಾವಕಗಳಾದ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆಯಲ್ಲಿ ಕರಗುವುದಿಲ್ಲ. ನೆಕ್ಸ್ಟ್ ಬಂದ್ರೆ ನಿಮಗೆ ಇಲ್ಲಿ ವಿದ್ಯುತ್ ವಾಹಕತೆ ತುಂಬಾ ಇಂಪಾರ್ಟೆಂಟ್, ವಿದ್ಯುತ್ ವಾಹಕತೆ ಅನ್ನೋದು. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಚಿತ್ರವನ್ನ ಎಕ್ಸಾಮ್ ದೃಷ್ಟಿಯಿಂದ ಈ ಚಿತ್ರವನ್ನ ನೀವು ಕಲಿಬೇಕಾಗುತ್ತೆ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು. ಆದ್ರೆ ಇಲ್ಲಿ ಒಂದು ಲವಣ ತಗೊಂಡಿದ್ದಾರೆ, ಅದು ವಾಹಕತ್ವನ ಅಲ್ವಾ ಅಂತ ನೋಡುವಂಥದ್ದು. ನೋಡೋಣ ಇಲ್ಲಿ ಏನಂತ ಹೇಳಿದ್ರೆ, ನಾವಿಲ್ಲಿ ಒಂದು ಬೀಕರನ್ನು ತಗೊಂಡು ಜಸ್ಟ್ ಉಪ್ಪನ್ನು ತೆಗೆದುಕೊಳ್ಳೋಣ. ಏನ ಮಾಡಬೇಕು? ಉಪ್ಪು ಎಲ್ಲ ಎಲೆಕ್ಟ್ರೋಡ್ಸ್ ಅನ್ನ ಇಡಿ. ನೆಕ್ಸ್ಟು ಸೊ ಈ ರೀತಿ ಒಂದು ಬಲ್ಬು, ಒಂದು ಬ್ಯಾಟ್ರಿನ ಇಟ್ಟಿದ್ದೀವಿ. ಸೊ ಬಲ್ಬ್ ಹತ್ಕೊಳ್ತಾ ಇಲ್ಲ, ಬಲ್ಬ್ ಹತ್ಕೊಳ್ಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಿದೆ? ಘನ ಸ್ಥಿತಿಯಲ್ಲಿದೆ. ಅಯಾನಿಕ ಸಂಯುಕ್ತ ಹೇಗಿದೆ? ಘನ ಸ್ಥಿತಿಯಲ್ಲಿ ಇದೆ. ಘನ ಸ್ಥಿತಿಯಲ್ಲಿದ್ದಾಗ ಸ್ವತಂತ್ರವಾಗಿ ಚಲಿಸುವ ಅಯಾನುಗಳಿಲ್ಲ, ಇಲ್ಲಿ ಕಠಿಣವಾಗಿದೆ. ಅಯಾನುಗಳೆಲ್ಲ ಏನಾಗಿದೆ? ಆಕರ್ಷಣೀಯವಾಗಿದ್ದು ಕಠಿಣವಾಗಿದೆ. ಯಾವುದೇ ಒಂದು ವಿದ್ಯುತ್ ಹರಿಬೇಕು ಅಂದ್ರೆ ಸ್ವತಂತ್ರ ಅಯಾನುಗಳು ಬೇಕು, ಅಯಾನುಗಳಿಲ್ಲ. ಅದೇ ಇದಕ್ಕೆ ನೀರನ್ನ ಹಾಕಿದ ತಕ್ಷಣ ಉಪ್ಪು ಕರಗುತ್ತೆ ಅನ್ನೋದು ಗೊತ್ತಿದೆ. ಉಪ್ಪು ಕರಗಿ ಏನಾಯ್ತು? NaCl ಇದ್ದಿದ್ದು Na+ ಆಯ್ತು, Cl- ಆಯ್ತು, ಅಂದ್ರೆ ಅಯಾನುಗಳು ಬಂತು. ಸೊ ಅಯಾನುಗಳು ಬಂದಾಗ ಅಯಾನುಗಳು ವಿದ್ಯುತ್ತನ್ನು ತನ್ನ ಮೂಲಕ ಹರಿಸುತ್ತೆ. ಅಂದರೆ ಘನ ಸ್ಥಿತಿಯಲ್ಲಿ ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸೋದಿಲ್ಲ, ದ್ರವ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ತನ್ನ ಮೂಲಕ ಹರಿಸುತ್ತೆ. ಯಾವುದು? ಅಯಾನಿಕ ಸಂಯುಕ್ತಗಳು. ಇದಿಷ್ಟು ಅಯಾನಿಕ ಬಂಧದ ಗುಣಲಕ್ಷಣಗಳ ಬಗ್ಗೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಅಯಾನಿಕ ಸಂಯುಕ್ತ ಇದು ಮತ್ತೆ ಕೇಳಬಹುದು. ಘನ ಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುವುದಿಲ್ಲ. ಏಕೆ? ಘನ ಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಚಲಿಸುವಂತಹ ಅಯಾನುಗಳು ಇರುವುದಿಲ್ಲ. ಆದ್ದರಿಂದ ಪ್ರಬಲ ಆಕರ್ಷಣೀಯ ಬಲದಿಂದಾಗಿ ಸ್ವತಂತ್ರವಾದ ಅಯಾನುಗಳು ಇರುವುದಿಲ್ಲ. ಆದ್ದರಿಂದ ಘನ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುವುದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಕಠಿಣವಾಗಿರುತ್ತದೆ. ಏಕೆ? ಧನ ಮತ್ತು ಋಣ ಅಯಾನುಗಳ ನಡುವೆ ಪ್ರಬಲ ಆಕರ್ಷಕ ಬಂಧ ಇರುವುದರಿಂದ ಕಠಿಣವಾಗಿರುತ್ತದೆ. ಸೊ ಈ ರೀತಿಯ ಪ್ರಶ್ನೆ ಮಧ್ಯೆ ಮಧ್ಯೆ ಕೇಳಬಹುದು. ಅಥವಾ ಒಟ್ಟಾರೆಯಾಗಿ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂದ್ರೆ ಇಷ್ಟು ಹೇಳಿದೆ. ಘನರೂಪದ ಭೌತ ಸ್ಥಿತಿ ಅಂತ ಬರೆದು ಘನರೂಪದಲ್ಲಿರುತ್ತದೆ, ಕಠಿಣವಾಗಿರುತ್ತದೆ ಹಾಗೂ ಬಿದುರತ್ವ ಗುಣವನ್ನು ಹೊಂದಿದೆ. ಹೆಚ್ಚು ಕರಗುವ ಬಿಂದು, ಹೆಚ್ಚು ಕುದಿ ಬಿಂದುವನ್ನು ಹೊಂದಿದೆ. ವಿಲೀನತೆ ನೀರಿನಲ್ಲಿ ಕರಗುತ್ತದೆ, ಆದರೆ ಅಯಾನಿಕ ಸಾವಯವ ದ್ರಾವಕಗಳಾದ ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆಯಲ್ಲಿ ಕರಗುವುದಿಲ್ಲ. ಘನ ಸ್ಥಿತಿಯಲ್ಲಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಸುವುದಿಲ್ಲ, ಆದರೆ ದ್ರವ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಸುತ್ತೆ. ಯಾಕೆಂದ್ರೆ ಸ್ವತಂತ್ರವಾಗಿ ಚಲಿಸುವ ಅಯಾನು ಇಲ್ಲಿ ದೊರೆಯುತ್ತೆ. ಸೊ ಇದಿಷ್ಟು ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳು.
ನೆಕ್ಸ್ಟ್ ನೋಡೋಣ ನಾವು ಲೋಹೋದ್ಧರಣದ ಬಗ್ಗೆ ಸಂಕ್ಷಾರ